ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಅಕಾಲ ಮೃತ್ಯು ನಿವಾರಣೆ ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಸದ್ಗುರುವಿಗೆ ಜೈ. ಆನಂದ ಘನ ಜ್ಞಾನ ಸ್ವರೂಪನೇ, ಪರಮ ಪಾವನನೇ, ಭವಭಯವನ್ನು ನಿವಾರಿಸುವವನೇ, ನಿನಗೆ ಜಯವಾಗಲಿ. ಕಲಿಯುಗದ ದೋಷವನ್ನು ನಾಶ ಮಾಡುವವನಿಗೆ, ಪರಿಪೂರ್ಣ ಸ್ವರೂಪನಿಗೆ ಜಯವಾಗಲಿ. ನೀವು ಆನಂದ ಸಾಗರರು, ಅದರಲ್ಲಿ ವಿವಿಧ ಭಾವನೆಗಳ ಅಲೆಗಳು ರೂಪುಗೊಳ್ಳುತ್ತವೆ. ನೀವು ಅವುಗಳ ಅಧೀನದಲ್ಲಿರುವಿರಿ. ನಿಮ್ಮ ಭಕ್ತರ ಮೇಲೆ ಕೃಪೆ ತೋರಿ. ಅಲ್ಪ ಅಂಧಕಾರದಲ್ಲಿನ ಸರ್ಪವೆಂಬ ಭ್ರಮೆಯು ಹಗಲು ಪ್ರಕಾಶದಲ್ಲಿ ಹಗ್ಗವಾಗುತ್ತದೆ. ಅಲ್ಪ ಅಂಧಕಾರ ಹಾಗೂ ಹಗಲು ಪ್ರಕಾಶ ಎರಡೂ ನಿಮ್ಮ ಸೃಷ್ಟಿಯೇ. ಕೇವಲ ನೀವು ಮಾತ್ರವೇ ಸರ್ಪದ ಅಸ್ತಿತ್ವದ ಭಾವನೆಗೆ ಹುಟ್ಟುಕೊಟ್ಟಿರುವಿರಿ ಮತ್ತು ನೀವೇ ಆ ರೂಪಕ್ಕೆ ಹಗ್ಗದ ರೂಪವನ್ನಾಗಿ ಬದಲಿಸಿರುವಿರಿ. ನೀವೇ ಅದರ ಬಗೆಗಿನ ಭಯದ ಸೃಷ್ಟಿಕರ್ತ ಮತ್ತು ನೀವೇ ಆ ಭಯವನ್ನು ಹೋಗಲಾಡಿಸುವವರು. ಕಾಲದ ಪ್ರಾರಂಭದಲ್ಲಿ ಸಂಪೂರ್ಣ ಅಂಧಕಾರವಿದ್ದಾಗ ಅಲ್ಲಿ ಸರ್ಪವೂ ಇಲ್ಲ, ಹಗ್ಗವೂ ಇಲ್ಲ. ಆ ರೀತಿಯ ಯಾವುದೇ ಅಭಿಪ್ರಾಯಕ್ಕೆ ಅವಕಾಶವೂ ಇಲ್ಲ. ಆ ರೀತಿಯ ನಿರಾಕಾರದ ಸ್ಥಿತಿಯು ನೀವೇ ಆಗಿರುವಿರಿ. ಅನಂತರ ನಿರಾಕಾರವು ಸಾಕಾರದ ಸ್ವರೂಪ ತಾಳಿದಾಗ ಅಲ್ಪ ಪ್ರಕಾಶದಲ್ಲಿ ಅದು ಹಾವೆಂಬ ಸುಳ್ಳು ಅಭಿಪ್ರಾಯ ನೀಡುತ್ತದೆ. ಈ ಅಭಾಸಕ್ಕೆ ಕಾರಣವು ನೀವೇ. ಈ ರೀತಿಯ ದೃಶ್ಯ ಅದೃಶ್ಯದ ಭಾವವು ನಿಮ್ಮ ಮನಸ್ಸಿನ ಬದಲಾಗುತ್ತಿರುವ ಭಾವಗಳ ವೃತ್ತಿಯೇ ಸರಿ. ನಿಮ್ಮ ನಿಜ ಸ್ವಭಾವವು ಭಾವ ಮತ್ತು ಭಾವರಹಿತವಾದ ಸ್ಥಿತಿ ಎರಡರಿಂದಲೂ ನಿರ್ಬಂಧ ಹೊಂದಿರುವುದಿಲ್ಲ. ಇದರ ಬಗ್ಗೆ ಶ್ರುತಿಗಳು ಮೌನವಾಗಿವೆ. ಆದಿಶೇಷನಿಗೂ ಸಹ ತನ್ನ ನಾಲಿಗೆಗಳಿಂದ ಸ್ತುತಿಸಲು ಅಸಾಧ್ಯ. ನಿಮ್ಮ ಸ್ವರೂಪ ವಾಸ್ತವವಾಗಿ ಇನ್ನೂ ಉಳಿದೇ ಇರುತ್ತದೆ. ಹಾಗಿರಲು ನಾನು ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಬಾಬಾ, ನಿಮ್ಮ ಸ್ವರೂಪ ದರ್ಶನವಲ್ಲದೆ ಮತ್ತೇನೂ ರುಚಿಸುವುದಿಲ್ಲ. ನನಗೆ ನಿಮ್ಮ ಸ್ವರೂಪವನ್ನು ಸದಾ ನನ್ನ ಕಣ್ಣುಗಳ ಮುಂದೆಯೇ ಇಟ್ಟಿರಲು ಮನಸ್ಸಾಗುತ್ತಿದೆ ಮತ್ತು ಧ್ಯಾನ ಮಾಡಬೇಕೆನ್ನಿಸುತ್ತಿದೆ. ನೀವು ಕೇವಲ ಶುದ್ಧ ಜ್ಞಾನದ ಮೂರ್ತಿ ಸ್ವರೂಪ. ಸುಖದ ಗುರಿಯನ್ನು ಸಾಧಿಸಲು ನಿಮ್ಮ ಚರಣಗಳಲ್ಲಿ ಉಳಿಯುವ ಮಾರ್ಗ ಬಿಟ್ಟರೆ ಮತ್ತೆ ಬೇರೆ ಯಾವುದೇ ಮಾರ್ಗವಿಲ್ಲ. ಓಹ್, ನೀವು ನಿತ್ಯವೂ ಕುಳಿತುಕೊಳ್ಳುವ ಸಾಮಾನ್ಯವಾದ ಭಂಗಿಯು ಅದೆಷ್ಟು ಆಹ್ಲಾದಕರವು. ಅನೇಕ ಭಕ್ತರು ನಿಮ್ಮ ಚರಣಗಳಲ್ಲಿ ತಮ್ಮ ಮಸ್ತಕವನ್ನು ಇಡುವರು. ನಿಮ್ಮ ದರ್ಶನಕ್ಕಾಗಿ ಬರುವರು. ಪ್ರೀತಿಯಿಂದ ಸ್ವಸಂತೋಷವನ್ನು ಪಡೆಯುವರು. ನಿಮ್ಮ ಪಾದವು ಹೇಗೆ ಕಾಣುತ್ತದೆ? ನಿಮ್ಮ ಹೆಬ್ಬೆರಳು ಮರದ ಎರಡು ಕೊಂಬೆಗಳ ಮಧ್ಯದಲ್ಲಿ ಕಾಣುವ ಚಂದ್ರನ ರೀತಿ. ನಿಮ್ಮ ಬೆರಳುಗಳ ಮಧ್ಯದಲ್ಲಿ ಹಿಡಿದುಕೊಂಡಾಗ ಅದು ದರ್ಶನದ ತೀವ್ರತೆಯನ್ನು ತೃಪ್ತಿಪಡಿಸುತ್ತದೆ. ಕೃಷ್ಣ ಪಕ್ಷದ 15 ದಿನಗಳ ಕೊನೆಯ ದಿನವಾದ ಅಮಾವಾಸ್ಯೆಯ ರಾತ್ರಿ ಕಳೆದ ನಂತರ ಪ್ರತಿಯೊಬ್ಬರೂ ಸಹಜವಾಗಿಯೇ ಚಂದ್ರ ದರ್ಶನ ಮಾಡಲು ಬಹಳ ಉತ್ಸುಕರಾಗಿರುತ್ತಾರೆ. ಶುಕ್ಲ ಪಕ್ಷದ ದಿನಗಳು ಶುರುವಾದ ಕೂಡಲೇ ಚಂದ್ರನನ್ನು ನೋಡುವ ತವಕವಿದ್ದು ಪ್ರತಿಯೊಬ್ಬರೂ ಆಕಾಶದ ಕಡೆಗೆ ಪಶ್ಚಿಮ ದಿಕ್ಕಿನಲ್ಲಿ ದೃಷ್ಟಿಯಿಟ್ಟಿರುತ್ತಾರೆ. ನಿಮ್ಮ ನಿಜವಾದ ಭಕ್ತರ ಆಶೆಗಳನ್ನು ಪೂರೈಸುವಿರಿ. ನೀವು ನಿಮ್ಮ ಬಲಗಾಲನ್ನು ಎಡತೊಡೆಯ ಮೇಲೆ ಅಡ್ಡಗಾಲಿಟ್ಟು ಕುಳಿತುಕೊಂಡಾಗಲೇ ಅದು ನೆರವೇರುತ್ತದೆ. ಎಡಗೈಯ ತೋರು ಬೆರಳು ಮತ್ತು ಮಧ್ಯದ ಬೆರಳು ವಿ ಆಕಾರದಲ್ಲಿ ಬಲಪಾದವನ್ನು ಮತ್ತು ಹೆಬ್ಬೆರಳಿನ ಉಗುರು ಹೆಬ್ಬೆರಳಿನ ಹತ್ತಿರ ಇಟ್ಟು ಕುಳಿತಿರುವಿರಿ. ಇದು 2ನೆಯ ದಿನದ ಚಂದ್ರನ ತರಹ ಪ್ರಕಾಶಮಾನವಾಗಿದೆ. ಜನರು ಚಂದ್ರ ದರ್ಶನ ಮಾಡಲು ಬಹಳ ಇಚ್ಛಿಸುತ್ತಾರೆ. ಆದರೆ ಆಕಾಶದಲ್ಲಿ ಚಂದ್ರನು ಅರ್ಧವೃತ್ತಾಕಾರದಲ್ಲಿ ಕಾಣದಿದ್ದಲ್ಲಿ ಅದರ ಜ್ಞಾನವಿದ್ದವರು ನಿಮ್ಮ ಬೆರಳುಗಳ ಮಧ್ಯದಲ್ಲಿಂದ ನೋಡಲು ಹೇಳುತ್ತಾರೆ. ಮತ್ತು ಅವರು ಹೇಳುತ್ತಾರೆ, ಈಗ ನೋಡು, ಈ ಸಂಧಿಯಲ್ಲಿ ನೋಡು, ನೀನು ಚಂದ್ರನನ್ನು ನಿನ್ನ ಮುಂದೆಯೇ ಕಾಣುವೆ. ಬೀದಿಗೆ ಚಂದ್ರನ ಆಕಾರ ಚಿಕ್ಕದಾಗಿದ್ದರೂ ನೀನು ಸರಿಯಾಗಿ ಈ ಜಾಗದಲ್ಲೇ ನೋಡಬಹುದು. ಹೆಬ್ಬೆಟ್ಟಿನ ಮಹಿಮೆಯು ಧನ್ಯ. ನೀವೇ ಸ್ವತಃ ವೇಣುಮಾಧವನಾಗಿ ನೀವು ಗಂಗಾ ಮತ್ತು ಯಮುನಾ ಹರಿಯುವಂತೆ ಮಾಡಿದಿರಿ.
ಮತ್ತು ದಾಸಗನು ಅದರಿಂದ ತೃಪ್ತಿಯಾದನು. ಅವನು ಪ್ರಯಾಗದಲ್ಲಿ ಸ್ನಾನ ಮಾಡಲು ಅನುಮತಿ ಬೇಡಿದಾಗ ಅವನಿಗೆ ಆಜ್ಞಾಪನೆ ಮಾಡಲಾಯಿತು. ನೋಡು, ನನ್ನ ಹೆಬ್ಬೆಟ್ಟು ಪ್ರಯಾಗವೆಂದು ತಿಳಿ, ಇದನ್ನು ನಂಬು ಮತ್ತು ಇದರಲ್ಲಿ ಒಂದು ಮುಳುಗು ಹಾಕು. ಬಾಬಾರವರು ಈ ರೀತಿ ಹೇಳಿದ ಕೂಡಲೇ ದಾಸಗನು ತನ್ನ ತಲೆಯನ್ನು ಸಾಯಿಯ ಚರಣಗಳಲ್ಲಿಟ್ಟನು. ಅವರ 2 ಹೆಬ್ಬೆರಳುಗಳಿಂದ ಗಂಗಾ ಮತ್ತು ಯಮುನಾ ಆ ಜಾಗದಲ್ಲಿ ಉಕ್ಕಿ ಬಂದವು. ದಾಸಗನು ಈ ಪ್ರಸಂಗದ ಮೇಲೆ ಒಂದು ಸುಂದರ ಹಾಡನ್ನು ರಚಿಸಿದನು. ನಿನ್ನ ಶಕ್ತಿ ಅಗಾಧ, ನಿನ್ನ ಲೀಲೆಗಳು ಅಘಟಿತ ಇತ್ಯಾದಿ. ಶ್ರೋತೃಗಳು ಕೇಳಲು ಉತ್ಸುಕರಾಗಿದ್ದಾರೆ. ಅದನ್ನು ಸಾಯಿ ಸಚ್ಚರಿತೆಯ 4ನೆಯ ಅಧ್ಯಾಯದಲ್ಲಿ ಕಾಣಬಹುದು. ದಾಸಗನು ಇದನ್ನು ತಾನೇ ಸ್ವತಃ ಹಾಡಿದ್ದಾನೆ. ಶ್ರೋತೃಗಳು ಅದನ್ನು ಪುನಃ ಓದಿದಲ್ಲಿ ಮತ್ತೆ ಸಂತೋಷ ಪಡಬಹುದು. ಆದುದರಿಂದ 2 ರೆಂಬೆಗಳ ಮಧ್ಯದಲ್ಲಿ ಬೀದಿಗೆ ಚಂದ್ರನನ್ನು ಗುರುತಿಸುವಂತೆ ತೋರು ಬೆರಳು ಮತ್ತು ಮಧ್ಯಮ ಬೆರಳುಗಳನ್ನು ತನ್ನ ಚರಣಗಳ ಮೇಲಿಟ್ಟು ನೋಡುತ್ತಾ ಸಾಯಿ ಮಾತೆಯು ತನ್ನ ಭಕ್ತರಿಗೆ ಒಂದು ಸರಳವಾದ ಧ್ಯಾನ ಮಾರ್ಗವನ್ನು ತೋರಿಸಿದ್ದಾಳೆ. ಇದು ನಮಗೆ ಎಲ್ಲರ ಮುಂದೆಯೂ ನಿರಭಿಮಾನಿಯಾಗಿರಬೇಕು ಮತ್ತು ಅಂಗುಷ್ಟದ ಮೇಲೆ ಏಕಾಗ್ರತೆ ಇರಬೇಕೆಂದು ತಿಳಿಸುತ್ತದೆ. ಇದು ಒಂದು ಅತಿ ಸುಲಭವಾದ ಭಕ್ತಿ ಮಾರ್ಗದ ಸಾಧನ. ಈಗ ನಾವು ಹಿಂದಿನ ಕಥೆಗೆ ಹೋಗೋಣ. ಅಲ್ಲಿ ಭಕ್ತನು ಯಾವ ರೀತಿ ಅನುಗ್ರಹೀತನಾದನು ಎಂಬ ಅಪೂರ್ವವಾದ ಚರಿತ್ರೆಯ ಶ್ರವಣವನ್ನು ಗಮನವಿಟ್ಟು ಮಾಡಿ. ಶಿರಡಿಯು ಒಂದು ಪುಣ್ಯ ಕ್ಷೇತ್ರವಾಗಿದೆ. ಬಾಬಾರವರಿಂದಾಗಿ ಪವಿತ್ರದಲ್ಲಿ ಪವಿತ್ರವಾಗಿದೆ. ಹಗಲು ರಾತ್ರಿ ಭಕ್ತರ ಪ್ರವಾಹವೇ ಹರಿದು ಬರುತ್ತಿದೆ. 10 ದಿಕ್ಕುಗಳಲ್ಲಿಯೂ ಜನರು ಕಲ್ಪವೃಕ್ಷವು ಸಾಯಿಯ ಸ್ವರೂಪದಲ್ಲಿ ಶಿರಡಿಯಲ್ಲಿ ಅವತರಿಸಿದಂತೆ ಭಾವಿಸಿದರು. ಅವರು ಸ್ವತಃ ವೈಯಕ್ತಿಕ ಅನುಭವದಿಂದ ಅಥವಾ ಇತರ ಅನುಭವದಿಂದ ತಿಳಿದಿದ್ದರು. ಅವರು ಶ್ರೀಮಂತ ಬಡವ ಇಬ್ಬರನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು. ಅತರ್ಕ್ಯವಾದ ಜಾಣ್ಮೆಯು ಭಕ್ತರ ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಓಹ್, ಅದೆಂತಹ ಪರಿಶುದ್ಧ ನಿಸ್ಸೀಮ ಪ್ರೇಮ! ಅವರ ಸಹಜವಾದ ಜ್ಞಾನ ಸಂಪನ್ನತೆ, ಅತ್ಯುತ್ತಮವಾದ ಸರ್ವಾತ್ಮ ಭಾವ. ಅದನ್ನು ಅನುಭವಿಸಿದಂತಹ ಭಾಗ್ಯವಂತನೇ ಧನ್ಯ. ಕೆಲವು ವೇಳೆ ಅವರು ದೃಢವಾದ ಮೌನವನ್ನು ಧಾರಣೆ ಮಾಡುವರು. ಕೇವಲ ಅದೇ ಬ್ರಹ್ಮನ ಮೇಲೆ ನಡೆಯುವ ದೊಡ್ಡ ವ್ಯಾಖ್ಯಾನ. ಕೆಲವು ವೇಳೆ ಅವರು ಭಕ್ತಗಣದಿಂದ ಸುತ್ತುವರಿಯಲ್ಪಟ್ಟಿದ್ದರೆ ಅವರು ಚೈತನ್ಯ ಸ್ವರೂಪರು ಮತ್ತು ಆನಂದ ಘನರು. ಕೆಲವೊಮ್ಮೆ ಅವರ ಮಾತುಗಳಲ್ಲಿ ಗೂಢಾರ್ಥವಿರುತ್ತಿತ್ತು, ಕೆಲವೊಮ್ಮೆ ವಿನೋದವಾಗಿ ಮಾತನಾಡುತ್ತಿದ್ದರು ಮತ್ತು ಕೆಲವು ಸಲ ಸಂದಿಗ್ಧತೆಯನ್ನು ತಂದಿಡುತ್ತಿದ್ದರು. ನೇರವಾಗಿ ಕೋಪಗೊಂಡು ಮಾತನಾಡುತ್ತಿದ್ದರು. ಕೆಲವು ಸಲ ಭಾವಾರ್ಥವನ್ನು ತಿಳಿಸುವರು. ಕೆಲವು ಸಲ ವಿವೇಕಪೂರಿತರಾಗಿದ್ದರು. ಕೆಲವು ಸಲ ನಿಶ್ಚಯಾತ್ಮಕರಾಗಿದ್ದರು. ಕೆಲವು ಸಲ ನೇರವಾಗಿ ಹರಿತವಾಗಿ ಮಾತನಾಡುತ್ತಿದ್ದರು. ಈ ರೀತಿ ಅನೇಕ ವಿಷಯಗಳನ್ನು ಅನೇಕ ರೀತಿಯಲ್ಲಿ ಅನೇಕರಿಗೆ ಉಪದೇಶ ನೀಡುತ್ತಿದ್ದರು. ಈ ರೀತಿ ಸಾಯಿ ಸಮರ್ಥರ ಚರಿತ್ರೆಯು ಮನಸ್ಸು, ಬುದ್ಧಿ, ವಾಕ್ ಇವುಗಳಿಗೆ ಅತೀತವಾದದ್ದು. ಅವರ ಕಾರ್ಯಗಳನ್ನು ಕಲ್ಪಿಸಲು ಸಾಧ್ಯವಿಲ್ಲ. ಅವು ಅನಿರೀಕ್ಷಿತ ಮತ್ತು ಅಗ್ರಾಹ್ಯ. ಅವರ ಮುಖವನ್ನು ಅವಲೋಕಿಸಲು ಕಾತರರಾಗಿ ಅವರೊಡನೆ ಸಂಭಾಷಿಸಲು ಮತ್ತು ಅವರ ಲೀಲೆಗಳನ್ನು ಕೇಳುವ ಹೆಮ್ಮೆ, ಕಾತರ ತೃಪ್ತಿಯಾಗುತ್ತಿರಲಿಲ್ಲ. ಆದರೂ ನಾವು ಆನಂದೋತ್ಸಾಹದಲ್ಲಿದ್ದೆವು. ಸುರಿಯುವ ಮಳೆಯ ಹನಿಗಳನ್ನಾದರೂ ಎಣಿಸಬಹುದು, ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು. ಆದರೆ ಸಾಯಿಯ ಚಮತ್ಕಾರದ ಶಕ್ತಿಯನ್ನು ಅಳೆಯಲು ಹೇಗೆ ಸಾಧ್ಯ? ಈಗ ಸಮಾಧಾನವಾಗಿ ಈ ಕಥೆಯನ್ನು ಮುಂದೆ ಕೇಳಿರಿ. ಸಾಯಿಯು ಭಕ್ತ ಸಂರಕ್ಷಣೆಗಾಗಿ ಎಷ್ಟು ಚಿಂತೆ ಮಾಡುತ್ತಿದ್ದರು ಮತ್ತು ಅವರ ದುರ್ಭರವಾದ ಕಷ್ಟಗಳನ್ನು ನಿವಾರಿಸುತ್ತಿದ್ದರು ಮತ್ತು ಸ್ವಸ್ಥ ಚಿತ್ತರನ್ನಾಗಿ ಮಾಡುತ್ತಿದ್ದರು. ಯಾವ ರೀತಿಯಲ್ಲಿ ಭಕ್ತರಿಗೆ ಮುಂದೆ ಬರುವಂತಹ ಗಂಡಾಂತರವನ್ನು ಅರಿತು ಅವರಿಗೆ ಸಮಯೋಚಿತವಾದ ಎಚ್ಚರಿಕೆ ನೀಡಿ ಅವರನ್ನು ರಕ್ಷಿಸಿ ಅವರಿಗೆ ತಮ್ಮ ಚರಣಗಳಲ್ಲಿ ಆಶ್ರಯ ನೀಡುತ್ತಿದ್ದರು. ಈ ರೀತಿ ಅವರು ಸದಾ ಅವರ ಕಲ್ಯಾಣಕ್ಕಾಗಿ ತತ್ಪರರಾಗಿರುತ್ತಿದ್ದರು. ಮೇಲೆ ಹೇಳಿದ ವಿಷಯವನ್ನು ಉಲ್ಲೇಖಿಸುವ ಘಟನೆಯು ಈಗ ಬರುವುದು. ಅದು ಶ್ರವಣೋತ್ಸುಕರಾದ ತಮ್ಮನ್ನೆಲ್ಲ ಸಂತೋಷಗೊಳಿಸುತ್ತದೆ. ಇದು ಸಾಯಿ ಸಮಾಗಮದ ಸಂತೋಷವನ್ನು ನೀಡಿ ಭಕ್ತರ ನಂಬಿಕೆಯನ್ನು ಪುಷ್ಟಿಗೊಳಿಸುತ್ತದೆ. ಇದಕ್ಕಾಗಿ ಯಾವ ರೀತಿ ಮನುಷ್ಯನು ದೀನನು, ಹೀನನು ಮತ್ತು ನೀಚನು ಎಂಬುದರ ಬಗ್ಗೆ ಯೋಚನೆಯಿಲ್ಲ.
ಅವನು ಸಾಯಿಯ ಕಥೆಗಳನ್ನು ಕೇಳುವ ಪ್ರೀತಿಯನ್ನು ಬೆಳೆಸಿಕೊಂಡಲ್ಲಿ ಮತ್ತು ಸರ್ವದಾ ಸಾಯಿ ನಾಮ ಜಪ ಮಾಡುತ್ತಿದ್ದರೆ ಸಾಯಿಯು ಭವಸಾಗರವನ್ನು ದಾಟಿಸುವರು. ಕಾಕಾ ಸಾಹೇಬ ಮಿರೀಕರ್ ಅಹಮದ್ ನಗರದ ನಿವಾಸಿ. ಸರ್ಕಾರದಿಂದ ಸರದಾರ ಎಂಬ ಬಿರುದನ್ನು ಪಡೆದಿದ್ದನು. ಸರ್ಕಾರವು ಅವನಲ್ಲಿ ಪ್ರಸನ್ನವಾಗಿತ್ತು. ಅವನ ಮಗನು ಕೋಪರಗಾಂವ್ನ ಅತ್ಯಂತ ಕರ್ತವ್ಯ ತತ್ಪರನಾದ ಮಾಮಲೆದಾರನಾಗಿದ್ದನು. ಅವನು ಒಮ್ಮೆ ಚಿಥಲಿಗೆ ಕರ್ತವ್ಯದ ಮೇಲೆ ಬಂದಿದ್ದಾಗ ಶಿರಡಿಗೆ ದರ್ಶನಕ್ಕಾಗಿ ಬಂದನು. ಅವನು ಹೋಗಿ ಮಸೀದಿಯಲ್ಲಿ ಕುಳಿತುಕೊಂಡನು. ಬಾಬಾರವರ ಚರಣಗಳಲ್ಲಿ ಮಸ್ತಕವನ್ನಿಟ್ಟನು. ಅವರು ಕ್ಷೇಮ ಕುಶಲವನ್ನು ವಿಚಾರಿಸುತ್ತಾ ವಾರ್ತಾಲಾಪ ಮಾಡಿದರು. ಅಲ್ಲಿ ಒಂದು ದೊಡ್ಡ ಗುಂಪು ಇತ್ತು. ಮಾಧವರಾವ್ ಸಹ ಇದ್ದನು. ಆಗ ಅವರು ಆ ಬಾಬಾರವರ ಆಶ್ಚರ್ಯಕರವಾದ ಕಥಾಮೃತವನ್ನು ಅತ್ಯಂತ ಗಮನವಿಟ್ಟು ಆಲಿಸುತ್ತಿದ್ದರು. ಯಾವ ರೀತಿ ಭವಿಷ್ಯದ ಕಷ್ಟಗಳನ್ನು ಸೂಚಿಸಲಾಯಿತು, ಯಾವ ರೀತಿ ಅವುಗಳನ್ನು ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು, ಅವರು ಹೇಗೆ ತಮ್ಮ ಭಕ್ತರನ್ನು ರಕ್ಷಿಸಿದರು. ಬಾಬಾರವರ ಈ ಕಾರ್ಯಗಳೆಲ್ಲವೂ ಅಘಟಿತ ಘಟನೆಗಳಾಗಿದ್ದವು. ಆ ಸಮಯದಲ್ಲಿ ಬಾಬಾರವರು ಮಿರೇಕರ್ನನ್ನು ಒಂದು ಕುತೂಹಲಕಾರಿಯಾದ ಪ್ರಶ್ನೆ ಕೇಳಿದರು. ಓಹ್, ಇದು ನಮ್ಮ ದ್ವಾರಕಾ ಮಾಯೆಯು, ನಿನಗೆ ಗೊತ್ತಾ? ಬಾಲಾ ಸಾಹೇಬನಿಗೆ ಪ್ರಶ್ನೆ ಅರ್ಥವಾಗಲಿಲ್ಲ. ಬಾಬಾ ಹೇಳಿದರು, ಈಗ ನೋಡು, ಇದು ನಮ್ಮ ದ್ವಾರಕಾಮಾಯಿ, ಇದು ನಮ್ಮ ದ್ವಾರಕಾಮಾಯಿ. ಮಸೀದಿಯ ತೊಡೆಯ ಮೇಲೆ ಕುಳಿತುಕೊಂಡಾಗ ಆಕೆ ತನ್ನ ಮಕ್ಕಳನ್ನು ಕಾಪಾಡುತ್ತಾಳೆ. ಎಂದಿಗೂ ಚಿಂತೆಯ ಪ್ರಶ್ನೆಯೇ ಇರುವುದಿಲ್ಲ. ಈ ಮಸೀದಿ ಮಾಯೆಯು ಬಹಳ ದಯಾಳು. ಅವಳು ಎಲ್ಲ ಶ್ರದ್ಧಾವಂತ ಮತ್ತು ಮುಗ್ಧ ಭಕ್ತರಿಗೆ ತಾಯಿ. ಯಾರಿಗೆ ಏನೇ ಕಷ್ಟವಾದರೂ ಸರಿ, ಅವಳು ಕೂಡಲೇ ರಕ್ಷಿಸುತ್ತಾಳೆ. ಒಮ್ಮೆ ಒಬ್ಬ ವ್ಯಕ್ತಿಯು ಅವಳ ತೊಡೆಯ ಮೇಲೆ ನೆಲೆಗೊಂಡರೆ ಸಾಕು, ಅವನ ಕಷ್ಟಗಳೆಲ್ಲವೂ ಪರಿಹಾರವಾಗುವವು. ಅವಳ ನೆರಳಿನಲ್ಲಿ ಶರಣಾದವನು ಸುಖಾಸನದಲ್ಲಿ ಆರೂಢನಾಗುತ್ತಾನೆ. ಇದು ಆ ದ್ವಾರಾವತಿ ಎಂದು ಬಾಬಾ ಅವನಿಗೆ ವಿಭೂತಿಯನ್ನು ಕೊಟ್ಟರು ಮತ್ತು ತಮ್ಮ ಅಭಯ ಹಸ್ತವನ್ನು ಅವನ ತಲೆಯ ಮೇಲಿಟ್ಟರು. ಅನಂತರ ಮಿರೀಕರನು ಹೊರಡಲು ಎದ್ದನು. ಬಾಬಾರವರು ಮತ್ತೆ ಮಿರೀಕರ್ಗೆ ಒಂದು ಪ್ರಶ್ನೆ ಮಾಡಲು ಯೋಚಿಸಿದರು. ನಿನಗೆ ಉದ್ದನೆಯ ಬೋವಾ ಅಂದರೆ ಸರ್ಪ ಮತ್ತು ಅದರ ಗೂಢವಾದ ಶಕ್ತಿಯ ಅರಿವಿದೆಯಾ? ಅನಂತರ ಅವರು ತಮ್ಮ ಮುಷ್ಟಿಯನ್ನು ಹಿಡಿದು ಎಡಗೈಯನ್ನು ಬಲಗೈನ ಮೊಣಕೈ ಹತ್ತಿರ ಹಿಡಿದುಕೊಂಡು ಕೈಯನ್ನು ಆಡಿಸುತ್ತಾ ಹೇಳಿದರು, ಅವನು ಇಷ್ಟು ಭಯಂಕರ, ಆದರೆ ಅವನು ನಮಗೆ ಏನೂ ಮಾಡಲು ಸಾಧ್ಯ. ನಾವೆಲ್ಲರೂ ದ್ವಾರಕಾಮಾಯಿಯ ಮಕ್ಕಳು. ಯಾರು ಅವಳ ಆಟವನ್ನು ಗ್ರಹಿಸುವುದು ಸಾಧ್ಯವಿಲ್ಲ. ಸುಮ್ಮನೆ ಶಾಂತವಾಗಿ ಅವಳ ಕೌತುಕಗಳನ್ನು ಗಮನಿಸು. ದ್ವಾರಕಾಮಾಯಿಯು ಕಾಪಾಡಲು ಇರುವಾಗ ಆ ಉದ್ದನೆಯ ಬೋವಾಗೆ ಮುತ್ತಿಗೆ ಹಾಕಲು ಧೈರ್ಯವೆಲ್ಲಿ? ಹೊಡೆಯುವವನ ಶಕ್ತಿಯು ರಕ್ಷಕನ ಶಕ್ತಿಯ ಜೊತೆ ಹೋಲಿಸಲು ಸಾಧ್ಯವಿಲ್ಲ. ಅದನ್ನು ಹೇಗೆ ತಾನೇ ವಿವರಿಸುವುದು? ಬಾಬಾರವರು ಇದನ್ನು ಈ ಸಮಯದಲ್ಲಿ ಏಕೆ ಹೇಳಿದರು ಮತ್ತು ಮಿರೀಕರಿಗೆ ಯಾವ ರೀತಿ ಇದರ ಜೊತೆ ಸಂಬಂಧ? ಪ್ರತಿಯೊಬ್ಬರೂ ಇದನ್ನು ತಿಳಿಯಲು ಕಾತರರಾಗಿದ್ದರು. ಅವನಿಗೆ ಬಾಬಾರವರನ್ನು ಪ್ರಶ್ನಿಸುವ ಧೈರ್ಯವಿರಲಿಲ್ಲ. ಆದ್ದರಿಂದ ಅವರ ಚರಣಗಳಲ್ಲಿ ಶಿರಬಾಗಿ ನಮಿಸಿದನು ಮತ್ತು ಚಿತಲಿಗೆ ಹೋಗಲು ತಡವಾಗುತ್ತದೆ ಎಂದು ಹೇಳುತ್ತಾ ಮೆಟ್ಟಿಲುಗಳನ್ನು ಇಳಿದನು. ಮಾಧವರಾವನು ಅವನ ಜೊತೆ ಇದ್ದನು. ಇಬ್ಬರು ಅಂಗಳದ ದ್ವಾರವನ್ನು ತಲುಪಿದ ಕೂಡಲೇ ಬಾಬಾರವರು ಮಾಧವರಾವನನ್ನು ಹಿಂದಕ್ಕೆ ಕರೆದರು. ಬಾಯಲ್ಲಿ ಒಂದು ಕ್ಷಣ, ಶ್ಯಾಮ, ನೀನು ತಯಾರಾಗಿ ಅವನ ಜೊತೆಯಲ್ಲಿ ಹೋಗು. ಚಿತಲಿ ಯಾತ್ರೆ ಮಾಡಿ ಬಾ. ನೀನು ಭಾರಿ ಸಂತಸ ಪಡೆಯುತ್ತೀಯೇ ಎಂದರು. ಕೂಡಲೇ ಶ್ಯಾಮನು ಕೆಳಗಿಳಿದು, ಅಂದರೆ ಮಾಧವರಾವನು ಕೆಳಗಿಳಿದು ಮಿರೀಕರನ ಹತ್ತಿರ ಬಂದನು. ಅವನು ಹೇಳಿದನು, ನಾನು ಸಹ ನಿನ್ನ ಜೊತೆ ನಿನ್ನ ಟಾಂಗಾದಲ್ಲಿ ಚಿತಲಿಗೆ ಬರುತ್ತೇನೆ. ನಾನು ಮನೆಗೆ ಹೋಗಿ ತಯಾರಿ ನಡೆಸಿ 1 ನಿಮಿಷದಲ್ಲಿ ಹಿಂದೆ ಬರುತ್ತೇನೆ. ನಾನು ಸಹ ನಿನ್ನ ಜೊತೆಗೆ ಚಿತಲಿಗೆ ಹೋಗಬೇಕೆಂದು ಬಾಬಾ ಹೇಳಿದ್ದಾರೆ. ಮಿರೀಕರ್ ಅವನಿಗೆ ಹೇಳಿದನು, ನೀನು ಅಷ್ಟು ದೂರ ಚಿತಲಿಗೆ ಬಂದು ಏನು ಮಾಡುವೆ? ಇದು ನಿನಗೆ ಅನವಶ್ಯಕವಾದ ತೊಂದರೆಯಾಗಿದೆ. ಮಾಧವರಾವ್ ಹಿಂದಕ್ಕೆ ಬಂದು ಬಾಬಾರವರಲ್ಲಿ ನಡೆದ ವಿಷಯ ಹೇಳಿದನು. ಬಾಬಾ ಹೇಳಿದರು, ಸರಿ, ನಿನಗೆ ಕಳೆದು ಹೋಗುವುದಾದರೂ ಏನಿದೆ? ಮಂತ್ರ, ತೀರ್ಥ, ಬ್ರಾಹ್ಮಣ, ಭಗವಂತ, ಜ್ಯೋತಿಷಿ, ವೈದ್ಯ ಅಥವಾ ಗುರು,
ಇವರ ವಿಷಯಗಳಲ್ಲೆಲ್ಲ ಲಾಭವು ನೀನು ಅವರಲ್ಲಿ ಇಟ್ಟಿರುವ ನಂಬಿಕೆಯ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. ನಾವು ಯಾವಾಗಲೂ ಒಳ್ಳೆಯದನ್ನೇ ಕೋರಬೇಕು ಮತ್ತು ತಕ್ಕದಾದ ಸಲಹೆ ನೀಡಬೇಕು. ಅಷ್ಟಾದರೂ ಸಹ ವಿಧಿ ಬರಹವಿದ್ದ ಹಾಗೆಯೇ ಆಗುತ್ತದೆ. ಆದರೆ ಈಗ ಮಿರೀಕರನು ತನ್ನ ನಿರ್ಧಾರದ ಬಗ್ಗೆ ಶಂಕೆಪಟ್ಟನು ಮತ್ತು ಬಾಬಾರವರ ಮಾತುಗಳನ್ನು ಪಾಲಿಸಬೇಕೆಂದು ಯೋಚಿಸಿದನು. ಆದ್ದರಿಂದ ಅವನು ಬೇಗನೆ ಮಾಧವರಾವ್ಗೆ ಸನ್ನೆ ಮಾಡಿ ತನ್ನ ಜೊತೆ ಚಿತಲಿಗೆ ಬರುವಂತೆ ತಿಳಿಸಿದನು. ಆದರೆ ಮಾಧವರಾವ್ ಹೇಳಿದನು, ನಿಲ್ಲು, ನಾನು ಬರುತ್ತೇನೆ. ನಾನು ಮತ್ತೆ ಬಾಬಾರವರ ಅನುಮತಿ ಪಡೆಯುತ್ತೇನೆ. ಅವರು ಹೋಗು ಎಂದರೆ ಕೂಡಲೇ ಹಿಂತಿರುಗಿ ಬರುತ್ತೇನೆ. ನಾನು ಬೇಗನೆ ಬರುತ್ತೇನೆ. ನಾನು ನಿನ್ನೊಡನೆ ಬರಲು ಹೊರಟಿದ್ದೆನು, ಆದರೆ ನೀನು ನನ್ನನ್ನು ಹಿಂದಕ್ಕೆ ಹೋಗುವಂತೆ ಮಾಡಿದೆ. ನಂತರ ಬಾಬಾ ಹೇಳಿದರು, ಸರಿ, ನಿನಗೇನು ನಷ್ಟ ಎಂದು. ಅವರು ನನ್ನನ್ನು ಸುಮ್ಮನೆ ಕುಳ್ಳಿರಿಸಿದರು. ಈಗ ನಾನು ಅವರನ್ನು ಮತ್ತೆ ವಿಚಾರಿಸಬೇಕು. ಅವರು ಹೌದೆಂದರೆ ನಾನು ಕೂಡಲೇ ಬರುತ್ತೇನೆ. ನಾನು ಅವರು ಹೇಳಿದ ಹಾಗೆಯೇ ಕೇಳುತ್ತೇನೆ. ನಾನು ಕೇವಲ ಅವರ ಆಜ್ಞಾಪಾಲಕನಾದ ದಾಸ. ಅನಂತರ ಅವನು ಬಾಬಾರವರಲ್ಲಿಗೆ ಹೋಗಿ ಕೇಳಿದನು. ಮಿರೀಕರನು ಅವನ ಜೊತೆ ಚಿತಲಿಗೆ ಬರಲು ಆಹ್ವಾನಿಸುತ್ತಿದ್ದಾನೆ ಮತ್ತು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದಾನೆ. ಸಾಯಿ ಮುಗುಳ್ನಗುತ್ತಾ ಹೇಳಿದರು, ಅದು ಸರಿ. ಅವನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಸರಿ, ನೀನು ಹೋಗಬಹುದು. ಅವಳ ಹೆಸರು ಮಸೀದಿ ಮಾಯಿ ಎಂದು. ಅವಳು ತನ್ನ ಗೌರವಕ್ಕೆಂದು ಚ್ಯುತಿ ತರಿಸುವುದಿಲ್ಲ. ಅಷ್ಟಕ್ಕೂ ಸಾಯಿಯೂ ತಾಯಿಯೇ. ತನ್ನ ಮಕ್ಕಳ ಮೇಲೆ ಅತಿ ಪ್ರೇಮಮಯಿ ಹಾಗೂ ಅತಿ ಕರುಣಾಮಯಿ. ಆದರೆ ಮಕ್ಕಳು ನಂಬಿಕೆಗೆ ಅನರ್ಹರಾದಲ್ಲಿ ಅವಳು ಯಾವ ರೀತಿ ಅವರನ್ನು ಸಂಭಾಳಿಸಲು ಸಾಧ್ಯ? ಅನಂತರ ಸಾಯಿ ಚರಣಗಳಲ್ಲಿ ವಂದಿಸಿ ಮಾಧವರಾವ್ ಹೊರಟನು ಮತ್ತು ಮಿರೀಕರ್ ಕಾಯುತ್ತಿದ್ದ ಜಾಗಕ್ಕೆ ಹೋಗಿ ಟಾಂಗಾದಲ್ಲಿ ಕುಳಿತುಕೊಳ್ಳಲು ಹೋದನು. ಇಬ್ಬರು ಚಿತಲಿಗೆ ಹೋದರು. ಅಲ್ಲಿ ವಿಚಾರಿಸಿದಾಗ ಅಲ್ಲಿಗೆ ಬರಬೇಕಾಗಿದ್ದ ಕೆಲವು ಉನ್ನತಾಧಿಕಾರಿಗಳು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅವರು ಸಮಾಧಾನದಿಂದ ಕಾದು ಕುಳಿತರು. ಅಲ್ಲಿ ಮಾರುತಿ ದೇವಾಲಯದಲ್ಲಿ ಉಳಿದುಕೊಳ್ಳಲು ಜಾಗವಿತ್ತು. ಆದುದರಿಂದ ಇಬ್ಬರು ಕೂಡಲೇ ಅಲ್ಲಿಗೆ ಪ್ರಯಾಣ ಬೆಳೆಸಿದರು. ರಾತ್ರಿಯ 1 ಪ್ರಹರ ಕಳೆಯಿತು. ಸುಮಾರು 10 ಗಂಟೆಯ ಸಮಯ. ತಮ್ಮ ಹತ್ತಿಯ ಜಮಖಾನಗಳು, ಹಾಸಿಗೆಗಳು ಮತ್ತು ತಲೆದಿಂಬುಗಳು ಇವುಗಳನ್ನು ಹರಡಿ ಇಬ್ಬರು ದೀಪದ ಕೆಳಗೆ ಹರಟೆ ಹೊಡೆಯುತ್ತಾ ಕುಳಿತರು. ಅಲ್ಲೊಂದು ವಾರ್ತಾಪತ್ರಿಕೆ ಬಿದ್ದಿತ್ತು. ಮಿರೀಕರ್ ಅದನ್ನು ತೆರೆದು ಓದಲು ಪ್ರಾರಂಭಿಸಿದನು. ಅವನು ಒಂದು ಸಮಾಚಾರದ ತುಣುಕಿನಲ್ಲಿ ತಲ್ಲೀನನಾದನು. ಅನಂತರ ಒಂದು ವಿಚಿತ್ರ ಜರುಗಿತು. ಆ ಒಂದು ಕೆಟ್ಟ ಸಮಯದಲ್ಲಿ ಒಂದು ಸರ್ಪವು, ಅದೆಲ್ಲಿಂದ ಬಂದಿತೋ ಯಾರಿಗೂ ತಿಳಿಯದು, ಆ ಸರ್ಪವು ಬಂದು ಸುತ್ತಿಕೊಂಡು ಯಾರಿಗೂ ತಿಳಿಯದಂತೆ ಒಂದು ಕಡೆ ನೆಲೆಸಿತು. ಅದು ಮಿರೀಕರ್ನ ಮೃದುವಾದ ಮೇಲುವಸ್ತ್ರದ ತುದಿಯಲ್ಲಿ ಸುಮ್ಮನೆ ಶಾಂತವಾಗಿ ಕುಳಿತಿತ್ತು. ಆ ವಸ್ತ್ರವು ಅವನ ಸೊಂಟದ ಮೇಲಿತ್ತು. ಅದು ಶಾಂತವಾಗಿ ಪ್ರವೇಶಿಸಿದಾಗ ಅದು ಸುರ್ ಸುರ್ ಎಂದು ಶಬ್ದವನ್ನು ಮಾಡಿದ್ದಿರಬಹುದು. ಅದು ವಾರ್ತಾಪತ್ರಿಕೆಯ ಪರಪರ ಶಬ್ದದಲ್ಲಿ ಲೀನವಾಗಿದ್ದಿರಬೇಕು. ಆದ್ದರಿಂದ ಯಾರಿಗೂ ಸರ್ಪದ ಯಾವುದೇ ಅನುಮಾನವೂ ಇರಲಿಲ್ಲ. ಪರಿಸ್ಥಿತಿಯು ಇಷ್ಟು ಭಯಂಕರವಾಗಿದ್ದರೂ ಮಿರೀಕರನು ಸುದ್ದಿ ಸಮಾಚಾರದಲ್ಲಿ ಮಗ್ನನಾಗಿದ್ದುದರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ಮರೆಮಾಚಲ್ಪಟ್ಟಿದ್ದನು. ಆದರೆ ಅವನ ಜವಾನನ ಅಂತರಂಗವು ಕಲ್ಪನೆಯನ್ನು ಮೀರಿತ್ತು. ಎಲ್ಲಿಂದ ಈ ಶಬ್ದ ಬರುತ್ತೆ? ಇದು ಎಂತಹ ಶಬ್ದ ಮತ್ತು ಇದು ಯಾವ ಕಾರಣದಿಂದ ಬರುತ್ತದೆ ಎಂದು ಯೋಚಿಸುತ್ತಾ ಆ ಜವಾನನು ದೀಪವನ್ನು ಸ್ವಲ್ಪ ಮೇಲೆತ್ತಿದನು. ಲೋ, ಅಲ್ಲಿ ಅವನು ಲಂಬು ಮಹಾರಾಜ ಅಂದರೆ ಸರ್ಪವನ್ನು ನೋಡಿದನು. ಅದನ್ನು ನೋಡಿದ ಕೂಡಲೇ ಅವನು ಭಯಭೀತನಾದನು. ಹಾವು, ಹಾವು ಎಂದು ಮೆದುವಾಗಿ ಕೂಗಿದನು. ಇದನ್ನು ಕೇಳಿದ ಮಿರೀಕರನಿಗೆ ಧೈರ್ಯ ಉಡುಗಿತು. ಅವನು ಮೈಯೆಲ್ಲ ನಡುಗಿ ಹೋದನು. ಶ್ಯಾಮರಾಯನು ಚಕಿತನಾದನು. ಅವನು ತನ್ನಲ್ಲೇ ಹೇಳಿಕೊಂಡನು, ಬಾಬಾ, ನೀನು ಏನು ಮಾಡಿದೆ? ಈ ವಿಘ್ನವು ನಿನಗೆ ಹೇಗೆ ತಿಳಿಯಿತು? ಈಗ ನೀನೇ ಅದನ್ನು ನಿವಾರಿಸಬೇಕು. ಅನಂತರ ಇಂತಹ ಅವಸ್ಥೆಯಲ್ಲಿ ಎಲ್ಲರೂ ಅಲ್ಲಿ ಕೈಗೆ ಸಿಕ್ಕಿದ್ದನ್ನು ಹಿಡಿದುಕೊಂಡು ಕಳ್ಳತನದಿಂದ ಮೆಲ್ಲಗೆ ಮುಂದೆ ಮುಂದೆ ಹೆಜ್ಜೆಗಿಟ್ಟರು. ಅಷ್ಟು ಹೊತ್ತಿಗಾಗಲೇ ಸರ್ಪವು ಮಿರೀಕರನ ಸೊಂಟದ ಕೆಳಗೆ ವಿರಮಿಸಿಕೊಳ್ಳುತ್ತಿದ್ದುದು ನಿಧಾನವಾಗಿ ಮೆಲ್ಲನೆ ಮುಂದಕ್ಕೆ ಚಲಿಸಿತು. ಓಹ್, ಅದು ಹಾವಲ್ಲ,
ಸಾಕ್ಷಾತ್ ಮೃತ್ಯುದೇವತೆಯೇ ಮೈ ಮೇಲೆ ಬರುತ್ತಿರುವಂತೆ ಕಾಣಿಸಿತು. ಅನಂತರ ಕ್ಷಣ ಮಾತ್ರದಲ್ಲಿ ಅಚಾತುರ್ಯವು ತಪ್ಪಿ ಹೋಯಿತು. ದೊಣ್ಣೆ ಮುಂತಾದ ಆಯುಧಗಳು ಈಗಾಗಲೇ ಹೊಡೆಯಲು ಸಿದ್ಧವಾಗಿದ್ದವು. ಅವುಗಳೇನಾದರೂ ಹಾವಿನ ಮೇಲೆ ಜೋರಾಗಿ ಬಿದ್ದಿದ್ದರೆ ಅದು ಚೂರು ಚೂರಾಗಿ ಹೋಗುತ್ತಿತ್ತು. ಈ ರೀತಿ ಅಪಾಯ ತಪ್ಪಿತು. ಅದನ್ನು ನೋಡಿದ ಮಿರೀಕರನು ಭಾವೋದ್ವೇಗಗೊಂಡನು. ಸಾಯಿ ಸಮರ್ಥರ ಮೇಲಿನ ಅವನ ಪ್ರೇಮವು ದೃಢವಾಗಿ ಮತ್ತು ಹೆಚ್ಚಾಗಿ ಉಕ್ಕಿ ಹರಿಯಿತು. ಹೆದರಿಕೆಯಿಂದ ಉಂಟಾದ ರೋಮಾಂಚನ ನಿಂತಿತು. ಪ್ರೇಮ ಬಾಷ್ಪಗಳು ಕಣ್ಣಿನಲ್ಲಿ ತುಂಬಿ ಬಂದವು. ಅವನಿಗೆ ಯಾವ ರೀತಿ ಈ ಅನಿಷ್ಟವು ದೂರವಾಗಿತು ಮತ್ತು ಬಾಬಾರವರಿಗೆ ಅದು ಹೇಗೆ ತಿಳಿದಿತ್ತು ಎಂದು ಅಚ್ಚರಿ ಉಂಟಾಗಿತು. ಯಾವ ರೀತಿ ಈ ಗಂಡಾಂತರವು ತಪ್ಪಿತು, ಯಾವ ರೀತಿ ಬಾಬಾರವರು ನನಗೆ ಸಮಯೋಚಿತ ಎಚ್ಚರಿಕೆ ನೀಡಿದರು. ನಾನು ಅದನ್ನು ತಿರಸ್ಕರಿಸಿದ್ದರೂ ಸಹ ಶಾಮಾನನ್ನು ಜೊತೆ ಟಾಂಗಾದಲ್ಲಿ ಕುಳ್ಳಿರಿಸಿ ನನಗೆ ಸಹಾಯ ಮಾಡಲು ಕಳಿಸಿದರು. ಅದೆಂತಹ ದಯಾ ಹೃದಯ ಅವರದು. ಅವರ ಅಂತರ್ದೃಷ್ಟಿ ಎಷ್ಟಿದೆ, ಅದೆಷ್ಟು ಸಿಹಿಯಾಗಿ ಮತ್ತು ದೊಡ್ಡದಾಗಿ ನನಗೆ ಈ ಅನಿಷ್ಟದ ಬಗ್ಗೆ ಎಚ್ಚರಿಸಿದ್ದಾರೆ. ಅವರು ದರ್ಶನದ ಮಹತ್ವವನ್ನು ತಿಳಿಸಿದರು. ಮಸೀದಿಯ ಶಕ್ತಿಯನ್ನು ಸ್ಪಷ್ಟಪಡಿಸಿದರು. ತನ್ನ ಭಕ್ತರ ಮೇಲಿನ ಪ್ರೀತಿಯನ್ನು ಒಂದು ಸರಳವಾದ ಲೀಲೆಯಿಂದ ಪ್ರಕಟಿಸಿದರು. ಒಮ್ಮೆ ಒಬ್ಬ ಪ್ರಖ್ಯಾತ ಜ್ಯೋತಿಷಿಯು ನಾನಾ ಡೆಂಗ್ಳೆ ಎಂಬ ಹೆಸರಿನವನು ಶ್ರೀಮಂತನಾದ ಬೂಟಿಯ ಜೊತೆ ಇದ್ದನು. ಅವನು ಬೂಟಿಗೆ ಏನು ಹೇಳಿದನು ಎಂಬುದನ್ನು ಕೇಳಿ, ಈ ದಿನ ಬಹಳ ಅಶುಭಕರವಾದ ದಿನ. ಒಂದು ಗಂಡಾಂತರವು ನಿನ್ನ ಮೇಲೆ ಒದಗಿ ಬರಲಿದೆ. ಧೈರ್ಯದಿಂದಿರು, ಆದರೆ ಎಚ್ಚರಿಕೆಯಿಂದಿರು. ಡೆಂಗ್ಲೆಯು ಈ ರೀತಿ ಹೇಳಿದ ನಂತರ ಬಾಪು ಸಾಹೇಬನ ಮನಸ್ಸು ಚಿಂತಾಕುಲವಾಗಿತ್ತು. ಅವನು ಸದಾ ಚಿಂತಿತನಾಗಿರುತ್ತಿದ್ದನು. ಸಮಯವು ಭಾರವಾಗಿ ಎಳೆಯಲಾರಂಭಿಸಿತು. ಅನಂತರ ಇಡೀ ಗುಂಪು ಮಸೀದಿಗೆ ನಿತ್ಯದ ಸಮಯಕ್ಕೆ ಹೋಯಿತು. ಬಾಪು ಸಾಹೇಬ್, ನಾನಾ ಮತ್ತೆಲ್ಲರೂ ಒಟ್ಟಿಗೆ ಹೋದರು. ಬಾಬಾರವರ ಹತ್ತಿರ ಕುಳಿತುಕೊಂಡರು. ತಕ್ಷಣವೇ ಬಾಬಾರವರು ಬೂಟಿಯನ್ನು ಕೇಳಿದರು. ಒಳ್ಳೆಯದು, ಈ ನಾನಾ ಏನು ಹೇಳಿದನು? ಅವನು ನಿನ್ನ ಮರಣದ ಮುನ್ಸೂಚನೆ ನೀಡಿರುವನಾ? ಅದಕ್ಕೆ ನೀನು ಹೆದರಬೇಕಾಗಿಲ್ಲ. ಏನು ಅಳುಕಿಲ್ಲದೆ ಅವನಿಗೆ ಪ್ರತ್ಯುತ್ತರ ಕೊಡು. ನಿನಗೆ ಧೈರ್ಯವಿದ್ದರೆ ನೀನು ನನ್ನನ್ನು ಸಾಯಿಸಬಹುದು. ಅದರ ನಂತರ ಈಗ ಏನು ಪವಾಡ ನಡೆಯಿತು ಎಂಬುದನ್ನು ನೋಡಿರಿ. ಸಾಯಂಕಾಲ ಬಾಪು ಸಾಹೇಬನು ಶೌಚ ವಿಧಿಗಾಗಿ ಬಹಿರ್ದೆಸೆಗೆ ಹೋದನು. ಅಲ್ಲಿ ಶೌಚಕೂಪದಲ್ಲಿ ಆ ಸಮಯದಲ್ಲಿ ಒಂದು ಹಾವು ಬಂದಿತು. ಆ ಭಯಂಕರ ಪ್ರಾಣಿಯನ್ನು ನೋಡಿ ಬಾಪು ಸಾಹೇಬನು ಹೊರಗೆ ಬಂದನು. ಆಗ ಲಹಾನು ಎಂಬ ಅವನ ಸೇವಕನು ಅದನ್ನು ಒಂದು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂದುಕೊಂಡನು. ಲಹಾನು ಒಂದು ಕಲ್ಲನ್ನು ಎತ್ತಲು ಪ್ರಯತ್ನಿಸಿದನು. ಬಾಪು ಸಾಹೇಬನು ಅವನನ್ನು ತಡೆದನು. ಅವನು ಹೇಳಿದನು, ಹೋಗು, ಒಂದು ಕೋಲು ತೆಗೆದುಕೊಂಡು ಬಾ. ಈ ರೀತಿಯ ಕೆಲಸವನ್ನು ಆತುರದಲ್ಲಿ ಮಾಡಬಾರದು. ಆ ಸೇವಕನು ಒಂದು ಕೋಲನ್ನು ತರಲು ಹೋದಾಗ ಆ ಹಾವು ಗೋಡೆಯ ಮೇಲೆ ಹತ್ತಲು ಪ್ರಾರಂಭಿಸಿತು. ತಕ್ಷಣವೇ ಸಮತೋಲನ ತಪ್ಪಿ ಕೆಳಗೆ ಬಿದ್ದಿತು. ಅನಂತರ ಅದು ಒಂದು ಬಿಲದ ಮೂಲಕ ಹರಿದು ಹೋಯಿತು. ಅಲ್ಲಿಂದ ಅದು ತಪ್ಪಿಸಿಕೊಂಡಿತು ಮತ್ತು ಅಲ್ಲಿ ಅದನ್ನು ಕೊಲ್ಲುವ ಯಾವುದೇ ಕಾರಣ ಇರಲಿಲ್ಲ. ಈ ಪ್ರಸಂಗವು ಅವನಿಗೆ ಬಾಬಾರವರ ನುಡಿಗಳನ್ನು ನೆನಪಿಸಿತು. ಅದು ಇಬ್ಬರಿಗೂ, ಅಂದರೆ ಹಾವು ಮತ್ತು ಬಾಪು ಇಬ್ಬರಿಗೂ ಸಂಕಟ ನಿವಾರಣೆಯಾಯಿತು. ಅವನು ಭಾಗ್ಯವಶಾತ್ ಸಾಯಿ ಸಮಾಗಮದ ಆನಂದವನ್ನು ಅನುಭವಿಸಿದ್ದನು. ಅದು ಎಂದೆಂದಿಗೂ ಆನಂದದಾಯಕ ಮತ್ತು ಅವಿಸ್ಮರಣೀಯವಾಗಿದ್ದುದು. ಭಕ್ತರಿಗೆ ಈ ರೀತಿಯ ಅನೇಕ ಅನುಭವಗಳನ್ನು ನೀಡಿ ಅವರ ಹೃದಯವನ್ನು ಆಕರ್ಷಿಸಿರುವರು. ಅವುಗಳನ್ನು ಮಾತುಗಳಲ್ಲಿ ವರ್ಣಿಸಲು ಎಂದಿಗೂ ಸಾಧ್ಯವಿಲ್ಲ. ಇಲ್ಲಿ ಮತ್ತೊಂದು ಇದೇ ರೀತಿಯ ಕಥೆಯಿದೆ. ಸುಮಾರು ಮಧ್ಯರಾತ್ರಿಯ ವೇಳೆಗೆ ಚಾವಡಿಯಲ್ಲಿ ಇಂತಹ ಘಟನೆಯೊಂದು ಬಾಬಾರವರ ಸನ್ನಿಧಿಯಲ್ಲೇ ನಡೆಯಿತು. ದಯಮಾಡಿ ಅದನ್ನು ಕೇಳಿರಿ. ಕೋಪರಗಾಂವ್ ತಾಲೂಕಿನ ಕೋರಾಲೆಯಲ್ಲಿ ಜಮೀನು ಹೊಂದಿರುವ ವತನವಾಡಿ ಎಂಬ ಮೂಲ ಹಳ್ಳಿಯಲ್ಲಿ ಒಬ್ಬ ಶಕ್ಕರ್ ಎಂಬುವನು ಸಾಯಿ ಚರಣಗಳಲ್ಲಿ ಅಸೀಮ ಭಕ್ತಿ ಹೊಂದಿದ್ದನು. ಜಾತಿಯಲ್ಲಿ ಅವನು ಕಟುಕ, ವೃತ್ತಿಯಲ್ಲಿ ಅವನೊಬ್ಬ ದಲ್ಲಾಳಿ. ಅವನು ಬಾಂದ್ರಾದಲ್ಲಿ ಅತಿ ಪರಿಚಿತನಾಗಿದ್ದನು. ಅವನು ಒಂದು ರೋಗದಿಂದ ಅತಿಯಾಗಿ ನರಳುತ್ತಿದ್ದನು. ಅದರಿಂದಾಗಿ ಅವನ ಅಂಗಾಂಗಗಳು ವಿಕಲವಾಗಿದ್ದವು. ಸಂಕಟಗಳು ದೇವರನ್ನು ನೆನಪಿಸುತ್ತವೆ. ಅವನು ವ್ಯವಹಾರದ ಕಷ್ಟ ನಷ್ಟಗಳೆಲ್ಲವನ್ನು ಬಿಟ್ಟು
ಎಲ್ಲವನ್ನೂ ಮುಚ್ಚಿಬಿಟ್ಟು ಶಿರಡಿಗೆ ಆತುರ ಭಾವದಿಂದ ಬಂದನು. ಪಂಚ ಪಾಂಡವರ ತಾಯಿಯಾದ ಕುಂತಿ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು. ವನವಾಸದಲ್ಲಿ ಅಜ್ಞಾತವಾಗಿರಬೇಕಾಯಿತು. ಆದರೆ ಅವಳ ಅನಂತ ಕಷ್ಟಗಳಲ್ಲಿಯೂ ಸಹ ದೇವರನ್ನು ಕಷ್ಟಗಳ ವರವನ್ನೇ ಪ್ರಾರ್ಥಿಸಿದಳು. ಅವಳು ಹೇಳಿದಳು, ಓ ದೇವ, ಪರಮೇಶ್ವರ, ನೀನು ಕೇಳಿದವರಿಗೆ ಸುಖ ನೀಡುವೆ, ಆದರೆ ನನಗೆ ಮಾತ್ರ ನಿರಂತರ ದುಃಖ ಪರಂಪರೆಯನ್ನೇ ನೀಡು. ನಿನ್ನ ನಾಮವನ್ನು ಎಂದಿಗೂ ಮರೆಯದಂತೆ ಮಾಡು. ಓ ದೇವರೇ, ಇದು ನನ್ನ ಒಂದೇ ಪ್ರಾರ್ಥನೆ. ನೀನು ನನಗೆ ಏನಾದರೂ ಕೊಡಬೇಕೆಂದುಕೊಂಡಲ್ಲಿ ನನಗೆ ಇದು ಮಾತ್ರ ಕೊಡು. ಇದರಿಂದ ನಾನು ನಿನ್ನ ನಾಮವನ್ನು ಎಂದಿಗೂ ಮರೆಯದಂತಾಗಲಿ. ಇದು ನನ್ನ ಕುತ್ತಿಗೆಯಲ್ಲಿ ಹಾರದ ರೀತಿ ಇರುತ್ತದೆ. ಶ್ರೋತೃಗಳು ಮತ್ತು ಈ ಭಾಷಣಕಾರನು ಇದೇ ವಿಷಯವನ್ನು ಸಾಯಿಯಲ್ಲಿ ಪ್ರಾರ್ಥಿಸೋಣ. ಹಗಲು ರಾತ್ರಿ ನಿನ್ನ ನಾಮವನ್ನು ಮರೆಯದಂತಾಗಲಿ. ನಮ್ಮನ್ನು ನಿನ್ನ ಚರಣಗಳಲ್ಲಿ ಇಟ್ಟುಕೋ. ಅಮೀರನು ವಿಧಿಯುಕ್ತವಾಗಿ ನಮಸ್ಕರಿಸಿ ಬಾಬಾರವರ ಹಸ್ತವನ್ನು ಚುಂಬಿಸಿದನು. ಅವನು ತನ್ನ ರೋಗದ ಬಗ್ಗೆ ಸವಿಸ್ತಾರವಾಗಿ ನಿವೇದಿಸಿದನು. ದುಃಖ ವಿಮೋಚನೆಗಾಗಿ ಪ್ರಾರ್ಥಿಸಿದನು. ಅವನು ವಾತ ವಿಕಾರದಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದನು. ಅದಕ್ಕೆ ಬಾಬಾರವರು ಉತ್ತರಿಸಿದರು, ಹೋಗು, ಚಾವಡಿಯಲ್ಲಿ ಸಂತೋಷವಾಗಿ ಸುಸ್ಥಿರನಾಗಿರು. ಬಾಬಾರವರು ಮಸೀದಿಯಿಂದ ಚಾವಡಿಗೆ ದಿನ ಬಿಟ್ಟು ದಿನ ನಿತ್ಯ ಕ್ರಮದಂತೆ ಹೋಗುತ್ತಿದ್ದರು. ಅಮೀರನು ಅಲ್ಲಿಯೇ ವಾಸ ಮಾಡಲು ಪ್ರಾರಂಭಿಸಿದನು. ಅಮೀರನು ಸಂಧಿವಾತ ಅಂದರೆ ಕೀಲು ನೋವಿನಿಂದ ನರಳುತ್ತಿದ್ದನು. ಆದ್ದರಿಂದ ಅವನು ಹಳ್ಳಿಯಲ್ಲಿ ಯಾವುದೇ ಜಾಗವಾದರೂ ಸಹ ಸುಖವಾಗಿ ಇರುತ್ತಿದ್ದನು. ಇಲ್ಲದಿದ್ದರೆ ಕೋರಾಲಾಗೆ ಹೋಗಬಹುದಿತ್ತು. ಅಲ್ಲಿ ಅದು ಹೆಚ್ಚು ಒಪ್ಪುವಂತೆ ಇತ್ತು. ಆದರೆ ಚಾವಡಿಯಾದರೂ ಹಳೆಯ ಹಾಗೂ ಪಾಳು ಬಿದ್ದ ಕಟ್ಟಡವಾಗಿತ್ತು. ನೆಲವು ಸಮತಟ್ಟಾಗಿಲ್ಲದೆ ಅಲ್ಲಿ ಓತಿಕೇತ, ಹಲ್ಲಿ, ಚೇಳು ಮತ್ತು ಹಾವುಗಳು ಸ್ವೇಚ್ಛೆಯಿಂದ ಓಡಾಡುತ್ತಿದ್ದವು. ಅದು ಅಲ್ಲದೆ ಕುಷ್ಠ ರೋಗಿಗಳು ಮತ್ತಿತರೆ ಅನೇಕ ರೋಗಿಗಳು ಅಲ್ಲಿ ವಾಸವಾಗಿದ್ದರು. ನಾಯಿಗಳು ಉಳಿದ ಆಹಾರವನ್ನು ತಿನ್ನುತ್ತಾ ಅಲ್ಲಿ ಸುತ್ತುತ್ತಿದ್ದವು. ಅಮೀರನಿಗೆ ಬಹಳ ಕಷ್ಟವಾಯಿತು. ಆದರೆ ಬಾಬಾರವರ ಹತ್ತಿರ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಹಿಂಭಾಗದ ಹಿತ್ತಲಲ್ಲಿ ಒಂದು ಮೊಣಕಾಲು ಎತ್ತರದ ಕಸದ ಗುಡ್ಡೆ ಇತ್ತು. ಅಲ್ಲಿ ಅನೇಕ ಬಿಲಗಳು, ಅಂದರೆ ಹಾವು ಮತ್ತು ಚೇಳುಗಳಿಂದ ಉಂಟಾದವು ಅಂತಹ ಬಿಲಗಳು ಇದ್ದವು. ಅವನು ಒಂದು ಕಷ್ಟಕ್ಕೆ ಸಿಲುಕಿದ್ದನು. ಅದು ಜೀವನ ಯಾತ್ರೆಯಲ್ಲಿ ಒಂದು ಕಠಿಣ ಪರೀಕ್ಷೆಯಾಗಿತ್ತು. ಮೇಲಿನಿಂದ ಮಳೆ ಬಂದಿತ್ತು ಮತ್ತು ಕೆಳಗಿನಿಂದ ನೆಲವು ಒದ್ದೆಯಾಗಿತ್ತು. ಜಾಗವು ಹಳ್ಳ ದಿಣ್ಣೆಯಾಗಿತ್ತು. ಚಳಿ ಗಾಳಿ ಅದರ ಮೂಲಕ ಬೀಸುತ್ತಿತ್ತು. ಅಮೀರನು ಬಹಳ ಚಿಂತಿತನಾದನು. ಅವನ ಶರೀರದ ಎಲ್ಲ ಕೀಲುಗಳು ಗಟ್ಟಿಯಾಗಿದ್ದವು. ಜಾಗವು ಒದ್ದೆಯಾಗಿ ಚಳಿಗಾಳಿ ಬೀಸುತ್ತಿತ್ತು. ಆದರೆ ಬಾಬಾರವರ ವಚನಗಳು ಮಾತ್ರ ಔಷಧಿಯಾಗಿದ್ದವು. ಮಳೆ, ಗಾಳಿ ಅಥವಾ ಥಂಡಿ, ಒರಟು ನೆಲ, ಹಳ್ಳ ಕೊಳ್ಳಗಳಿಂದ ಕೂಡಿದ್ದು ಅಸಮತೋಲವಾಗಿದ್ದುದು ಈ ಯಾವುದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಏಕೆಂದರೆ ಬಾಬಾರವರು ಅವನಿಗೆ ಅಲ್ಲಿ ವಾಸ ಮಾಡಲು ಹೇಳಿದ್ದರು. ಆ ಜಾಗವು ವಿಕಲ್ಪಾಸ್ಪದವಾಗಿದ್ದರು ಮತ್ತು ವಾಸ ಮಾಡಲು ಅಯೋಗ್ಯವಾಗಿದ್ದರು. ಸಾಯಿ ಸಮಾಗಮವು ಮಹಾಪ್ರಸಾದವಾಗಿತ್ತು. ಬಾಬಾರವರ ವಚನಗಳನ್ನು ಔಷಧಿಯೆಂದು ಪರಿಗಣಿಸಿ ಅವನು ಸಂತೋಷವಾಗಿ ಅಲ್ಲಿ ವಾಸ ಮಾಡಿದನು. ಅಮೀರ್ ಶಕ್ಕರ್ನು ಚಾವಡಿಯಲ್ಲಿ 9 ತಿಂಗಳು ವಾಸ ಮಾಡಿದನು. ಚಾವಡಿಯ ಮೆಟ್ಟಿಲುಗಳನ್ನು ಹತ್ತಿದ ಕೂಡಲೇ ಮುಂದುಗಡೆಯೇ ಅವನು ತನ್ನ ಹಾಸಿಗೆಯನ್ನು ಆ ಕೋಣೆಯ ಮಧ್ಯದಲ್ಲಿ ಹಾಸಿದನು. ಸಂಧಿವಾತವು ಅವನ ಶರೀರವನ್ನು ಗಟ್ಟಿಯಾಗಿ ಹಿಡಿದಿತ್ತು. ನೋಡುತ್ತಲೇ ಅದರ ಅನುಪಾನವು ವಿಪರೀತವಾದದ್ದು. ಆದರೆ ಅಂತರಂಗದಲ್ಲಿ ಅವನಿಗೆ ನಿಶ್ಚಿತವಾದ ಭಕ್ತಿ ಇತ್ತು. ಆದುದರಿಂದಲೇ ಎಲ್ಲವೂ ಅವನಿಗೆ ಯಥಾಸ್ಥಿತಿಯಂತೆಯೇ ಇತ್ತು. ಅಮೀರನು 9 ತಿಂಗಳ ಕಾಲ ಅಲ್ಲಿ ವಾಸ ಮಾಡಬೇಕೆಂದು ತಿಳಿಸಿದ್ದರು ಮತ್ತು ದರ್ಶನಕ್ಕಾಗಿ ಮಸೀದಿಗೆ ಬರುವುದನ್ನು ನಿಷೇಧಿಸಲಾಗಿತ್ತು. ಆದರೆ ಆ ಚಾವಡಿಯು ಅವನು ವಾಸ ಮಾಡಲು ತಿಳಿಸಿದ ಸ್ಥಳವು ಯಾವ ರೀತಿ ಇತ್ತೆಂದರೆ, ಅಂತಹ ಜಾಗದಿಂದಲೇ ಯಾವುದೇ ಶ್ರಮವಿಲ್ಲದೆ ಬಾಬಾರವರ ದರ್ಶನ ಪಡೆಯಲು ಸಾಧ್ಯವಾಗುತ್ತಿತ್ತು. ಅದು ಅಲ್ಲದೆ ಪ್ರತಿದಿನವೂ ಹಗಲು ಸಂಜೆ 2 ವೇಳೆಯಲ್ಲೂ ಮತ್ತು ದಿನ ಬಿಟ್ಟು ದಿನ 2 ವೇಳೆಗಳಲ್ಲಿ ಚಾವಡಿಯಿಂದ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಆ ಸಮಾರಂಭವನ್ನು ವೀಕ್ಷಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಬಾಬಾರವರು ಭಿಕ್ಷಾಟನೆಗಾಗಿ ಹೋದಾಗ ಬಾಬಾರವರು ಚಾವಡಿಯನ್ನು ಹಾದು ಹೋಗುತ್ತಿದ್ದರು. ಆ ದಾರಿಯಲ್ಲಿ ಅಮೀರನಿಗೆ ದರ್ಶನ ಮಾಡಲು ಸುಲಭ ಸಾಧ್ಯವಾಗಿತ್ತು.
ಬಾಬಾರವರು ಹೋಗುವಾಗ ಮತ್ತು ಹಿಂತಿರುಗುವಾಗ ತನ್ನ ಜಾಗದಿಂದ ಕದಲದೆಯೇ ದರ್ಶನ ಮಾಡುತ್ತಿದ್ದನು. ಸೂರ್ಯಾಸ್ತದ ವೇಳೆಯಲ್ಲಿ ಬಾಬಾರವರು ಚಾವಡಿಯ ಮುಂದೆ ಬಂದಾಗ ಎಲ್ಲ ದಿಕ್ಕುಗಳಿಗೂ ನಮಸ್ಕರಿಸುತ್ತಾ ತಮ್ಮ ತೋರು ಬೆರಳನ್ನು ತೋರಿಸುತ್ತಾ ಗೌರವ ಸಲ್ಲಿಸುತ್ತಿದ್ದರು. ಅಲ್ಲಿಂದ ಅವರು ಹಿಂತಿರುಗಿ ಸಮಾಧಿ ಕಟ್ಟಡದ ಮೂಲೆಯವರೆಗೆ ನಡೆದುಕೊಂಡು ಬರುತ್ತಿದ್ದರು. ಇಲ್ಲಿಂದ ಮಸೀದಿಗೆ ತಮ್ಮ ಭಕ್ತರ ಜೊತೆಯಲ್ಲಿ ಹಿಂದಿರುಗುತ್ತಿದ್ದರು. ಅವರು ಚಾವಡಿಗೆ ದಿನ ಬಿಟ್ಟು ದಿನ ಬರುತ್ತಿದ್ದರು. ಅಲ್ಲಿ ಒಂದು ಪರದೆ ಮಾತ್ರ ಇಬ್ಬರ ಮಧ್ಯೆ ಇರುತ್ತಿತ್ತು. ಅದೂ ಸಹ ನಾಮಕಾವಸ್ಥೆ, ನಿಜವಾಗಿಯೂ ಒಂದು ಮರದ ಪರದೆ. ಈ ರೀತಿ ಅವರು ಇಬ್ಬರು ಸಂಭಾಷಿಸುತ್ತಿದ್ದರು. ಇಬ್ಬರು ಮಾತನಾಡಲು ಇಷ್ಟಪಡುತ್ತಿದ್ದರು. ಪೂಜೆ ಮತ್ತು ಆರತಿ ಎರಡೂ ಅಲ್ಲಿಯೇ ನಡೆಯುತ್ತಿದ್ದವು. ಅದರ ನಂತರ ಭಕ್ತರು ತಮ್ಮ ತಮ್ಮ ಮನೆಗೆ ಚದರಿ ಹೋಗುತ್ತಿದ್ದರು. ಆಗ ಇಬ್ಬರಿಗೂ ಶಾಂತವಾಗಿ ಮಾತನಾಡಲು ಅವಕಾಶ ದೊರೆಯುತ್ತಿತ್ತು. ನೋಡುವುದಕ್ಕೆ ಅದು ಸೆರೆಮನೆಯ ವಾಸದಂತಿತ್ತು. ಆದರೆ ನಿಜವಾಗಿಯೂ ಅವನು ಸಾಯಿಯ ಸಹವಾಸವನ್ನು ಪೂರ್ಣವಾಗಿ ಆನಂದಿಸಿದನು. ಭಾಗ್ಯವಿಲ್ಲದೆ ಯಾರಿಗೂ ಇಂತಹ ಅಪರೂಪದ ಅವಕಾಶ ದೊರಕುವುದಿಲ್ಲ. ಆದರೂ ಅಮೀರನಿಗೆ ಒಂದೇ ಜಾಗದಲ್ಲಿ ವಾಸ ಮಾಡಿದುದಕ್ಕೆ ಬೇಸರವಾಯಿತು. ಅವನು ಅದನ್ನು ಬಂಧೀವಾಸದ ಅನುಭವವೆಂದು ಭಾವಿಸಿದನು. ಬೇರೆ ಯಾವುದಾದರೂ ಸ್ಥಳಕ್ಕೆ ಹೋಗುವುದೆಂದು ಯೋಚಿಸಿದನು. ಸ್ವಾತಂತ್ರ್ಯ ಇಚ್ಛಿಸುವವನು ಬಂಧನವನ್ನು ಇಚ್ಛೆಪಡುವನೇ. ಈ ಬಂಧೀಖಾನೆಯ ಸಹವಾಸ ಸಾಕಪ್ಪ ಎಂದು ಅಮೀರನು ಯೋಚಿಸಿದನು. ಅವನಿಗೆ ನಿಯಮಿಸಿದ ಸ್ಥಾನವನ್ನು ತ್ಯಜಿಸಿ ಬಾಬಾರವರ ಅನುಜ್ಞೆಯನ್ನು ಪಡೆಯದೆ ಕೋಪರಗಾಂವ್ಗೆ ಹೋದನು. ಅಲ್ಲಿ ಧರ್ಮಶಾಲೆಯಲ್ಲಿ ಉಳಿದುಕೊಂಡನು. ನೋಡು, ಬಾಬಾರವರ ಚಮತ್ಕಾರ ಎಂತಹುದು. ಒಬ್ಬ ಫಕೀರ ಸಾಯುವ ಸ್ಥಿತಿಯಲ್ಲಿ ಅಲ್ಲಿ ಮಲಗಿದ್ದನು. ಬಾಯಾರಿಕೆಯಿಂದ ಅತಿ ವ್ಯಾಕುಲನಾಗಿದ್ದವನು ಕೇಳಿದನು, ಒಂದು ಗುಟುಕು ನೀರು ಕೊಡಿ. ಅಮೀರನಿಗೆ ದಯೆ ಉಂಟಾಯಿತು. ಅವನಿಗೆ ನೀರು ಕುಡಿಯಲು ಕೊಟ್ಟನು. ಆದರೆ ನೀರು ಕುಡಿದ ತಕ್ಷಣವೇ ಆ ಫಕೀರನು ನಿಶ್ಚೇಷ್ಟಿತನಾಗಿ ಬಿದ್ದನು. ಅವನು ಮರಣ ಹೊಂದಿದನು. ಹತ್ತಿರದಲ್ಲಿ ಯಾರೂ ಇರಲಿಲ್ಲ. ಅದು ಅಲ್ಲದೆ ಸಮಯವು ರಾತ್ರಿಯಾಗಿತ್ತು. ಅಮೀರನು ಮನಸ್ಸಿನಲ್ಲಿಯೇ ಗಲಿಬಿಲಿಗೊಂಡನು. ಅವನು ಯೋಚಿಸಿದನು, ಪ್ರಾತಃ ಕಾಲದಲ್ಲಿ ಈ ಆಕಸ್ಮಿಕ ಮರಣದ ಬಗ್ಗೆ ಒಂದು ಸರಕಾರಿ ವಿಚಾರಣೆ ನಡೆಯುತ್ತದೆ. ಅವರು ಜನರನ್ನು ಒಳಗೆ ಹಾಕಲು ಪ್ರಾರಂಭಿಸುತ್ತಾರೆ. ಸರ್ಕಾರವು ಅದರ ಬಗ್ಗೆ ವಿಚಾರಣೆ ನಡೆಸುತ್ತದೆ. ಇಲ್ಲಿ ಏನು ನಡೆಯಿತೆಂಬುದನ್ನು ನಾನು ಹೇಳಿದರೆ ಯಾರು ನಂಬುತ್ತಾರೆ? ಅದರ ಫಲಿತಾಂಶವು ಸಾಕ್ಷಿ ಮತ್ತು ಘಟನಾವಳಿಗಳ ಮೇಲೆ ಅವಲಂಬಿಸಿದೆ. ಇದು ಕಾನೂನಿನ ಕ್ರಮ. ನಾನೇನಾದರೂ ನಿಜ ಹೇಳಿದರೆ, ನಾನು ಅವನಿಗೆ ಕುಡಿಯಲು ನೀರು ಕೊಟ್ಟೆ, ತಕ್ಷಣವೇ ಫಕೀರನು ಮರಣ ಹೊಂದಿದನು ಎಂದರೆ ನಾನು ಅವರ ಬಲೆಯಲ್ಲಿ ಬೀಳುತ್ತೇನೆ. ನಾನೇ ಈ ಸಂಬಂಧವಾಗಿ ಸಿಕ್ಕಿ ಹಾಕಿಕೊಳ್ಳುವ ಮೊದಲನೆಯ ವ್ಯಕ್ತಿಯಾಗುತ್ತೇನೆ. ಅನಂತರ ನಿಜವಾಗಿ ಮರಣ ಹೊಂದಿದ ಕಾರಣವನ್ನು ಕಂಡುಹಿಡಿದರೆ ನಾನು ನಿರಪರಾಧಿ ಎಂದು ಸ್ಪಷ್ಟವಾಗುತ್ತದೆ. ಆದರೆ ಅದು ತೀರ್ಮಾನವಾಗುವವರೆಗೆ ನನ್ನ ಸ್ಥಿತಿಯು ಅಸಹನೀಯವಾಗುತ್ತದೆ. ಆದುದರಿಂದ ನಾನು ಬಂದ ದಾರಿಯಲ್ಲೇ ಕೂಡಲೇ ಓಡಿ ಹೋಗಬೇಕು ಎಂದು ಅವನು ಈ ರೀತಿ ನಿಶ್ಚಯಿಸಿದನು. ಆದ್ದರಿಂದ ಅಮೀರನು ರಾತ್ರೋರಾತ್ರಿ ಬೇರೆ ಯಾರಾದರೂ ನೋಡುವ ಮೊದಲೇ ಆ ಜಾಗವನ್ನು ಖಾಲಿ ಮಾಡಿದನು. ಅವನು ಮಾರ್ಗದಲ್ಲಿ ನಡೆಯುತ್ತಿರುವಾಗ ತಿರುಗಿ ತಿರುಗಿ ನೋಡುತ್ತಾ ಬಂದನು. ಮಾರ್ಗ ಪೂರ್ತಿ ಅವನು ಅಸ್ವಸ್ಥ ಚಿತ್ತನಾಗಿದ್ದನು. ನಾನು ಚಾವಡಿಯನ್ನು ಹೇಗೆ ತಲುಪಬಹುದು ಯೋಚಿಸುತ್ತಿದ್ದ ಅವನ ಮನಸ್ಸು ನಿಶ್ಚಿಂತವಾಗಿರಲಿಲ್ಲ. ಹಾಗೆ ಅವನು ಶಿರಡಿಯ ಕಡೆಗೆ ನಡೆದನು. ಓ ಬಾಬಾ, ನಾನು ಏನು ಮಾಡಿದೆ? ಯಾವ ರೀತಿ ಪಾಪವನ್ನು ನನ್ನ ಕಡೆಗೆ ಎಳೆದುಕೊಂಡೆ? ನನ್ನ ಕರ್ಮಗಳೇ ಈ ಫಲಗಳನ್ನು ತಂದಿದೆ. ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವೆ. ನಾನು ಚಾವಡಿಯನ್ನು ಇನ್ನೂ ಉತ್ತಮವಾದ ಜಾಗ ದೊರಕುವುದೆಂದು ಬಿಟ್ಟೆನು. ಆದ್ದರಿಂದ ನೀನು ನನಗೆ ಪಾಠ ಕಲಿಸಿದೆ. ಅದು ಹಾಗಿರಲಿ. ಈಗ ನನ್ನನ್ನು ಈ ಸಂಕಟದಿಂದ ಪಾರು ಮಾಡು ಮತ್ತು ನಾನು ಶಿರಡಿ ತಲುಪುವಂತೆ ಮಾಡು. ಈ ರೀತಿ ಯೋಚಿಸುತ್ತಾ ಅಮೀರನು ತಾನೇ ಸಿದ್ಧನಾಗಿ ಆ ಶವವನ್ನು ಧರ್ಮಶಾಲೆಯಲ್ಲೇ ಬಿಟ್ಟು ರಾತ್ರೋರಾತ್ರಿ ಅಲ್ಲಿಂದ ಹೊರಟನು. ಬಾಬಾ ಬಾಬಾ ಎಂದು ಬಾಯಲ್ಲಿ ಕರೆಯುತ್ತಿದ್ದನು. ದಯಮಾಡಿ ಕ್ಷಮಿಸು, ಕರುಣೆ ತೋರು. ಅವನು ದಾರಿಯುದ್ದಕ್ಕೂ ಬೇಡುತ್ತಲೇ ಚಾವಡಿಯನ್ನು ತಲುಪಿದನು. ಆಗಲೇ ಅವನ ಮನಸ್ಸು ಸಮಾಧಾನ ಹೊಂದಿತು. ಈ ರೀತಿಯಲ್ಲಿ ಅಮೀರನು ಪಾಠ ಕಲಿತನು. ಸರಿಯಾಗಿ ವರ್ತಿಸುವೆನೆಂದು ಪ್ರಮಾಣ ಮಾಡಿದನು. ತಪ್ಪು ಮಾರ್ಗ ಮತ್ತು ದುರ್ಮಾರ್ಗವನ್ನು ಬಿಟ್ಟನು. ಅದು ಹಾಗಿರಲಿ. ಅವನ ವಿಶ್ವಾಸವೇ ಫಲ ನೀಡಿತು. ಅವನು ವಾತರೋಗದಿಂದ ಮುಕ್ತನಾದನು. ಈಗ ಮುಂದಿನ ಪ್ರಸಂಗ
ಏನು ನಡೆಯಿತು ಎಂಬುದನ್ನು ಕೇಳಿರಿ. ಚಾವಡಿಯಲ್ಲಿ 3 ಭಾಗಗಳಿದ್ದವು. ಬಾಬಾರವರ ಮೂಲೆಯು ಅಗ್ನಿಮೂಲೆ. ಅವರು 4 ಕಡೆಗಳಲ್ಲಿಯೂ ಮರದ ಹಲಗೆಗಳನ್ನು ಜೋಡಿಸಿದ್ದ ಜಾಗದಲ್ಲಿ ಮಲಗುತ್ತಿದ್ದರು. ಅಲ್ಲಿ ರಾತ್ರಿಯೆಲ್ಲ ದೀಪಗಳು ಉರಿಯುತ್ತಿದ್ದವು. ಅವರು ಬೆಳಕಿನಲ್ಲಿ ಮಲಗುತ್ತಿದ್ದರು. ರಾತ್ರಿಯೆಲ್ಲ ಬೆಳಕಿರುತ್ತಿತ್ತು. ಫಕೀರರು ಮತ್ತಿತರರು ಕತ್ತಲಾದ ಕೂಡಲೇ ಹೊರಗಡೆ ಕುಳಿತುಕೊಳ್ಳುತ್ತಿದ್ದರು. ಅಮೀರನು ಅವರಲ್ಲೊಬ್ಬನು. ಅವನ ಸುತ್ತಲೂ ಇತರ ಜನರು ಸಹ ಅಲ್ಲಿ ಮಲಗುತ್ತಿದ್ದರು. ಅದೇ ರೀತಿ ಇಂತಹ ಜನರು ಅನೇಕರು ಇದ್ದರು. ಅಲ್ಲಿ ಬಾಬಾರವರ ವಾಸದ ಕೋಣೆಯ ಹಿಂದುಗಡೆ ಒಂದು ಉಗ್ರಾಣವಿತ್ತು. ಅಲ್ಲಿ ಪರಮ ವಿರಾಗಿಯಾದ ಭಕ್ತ ಅಬ್ದುಲ್ಲಾನು ವಾಸಿಸುತ್ತಿದ್ದನು. ಅವನು ಸದಾಕಾಲ ಬಾಬಾರವರ ಸೇವೆಗಾಗಿ ಸಿದ್ಧನಾಗಿರುತ್ತಿದ್ದನು. ಈ ರೀತಿ ಇರಲು ಒಮ್ಮೆ ಅರ್ಧರಾತ್ರಿಯಲ್ಲಿ ಬಾಬಾರವರು ಅಬ್ದುಲ್ಲಾನನ್ನು ಕರೆದು ಹೇಳಿದರು, ನಾನು ನನ್ನ ಹಾಸಿಗೆಯ ಹತ್ತಿರ ಒಂದು ದೆವ್ವದಂತಹ ಕ್ರಿಮಿಯನ್ನು ನೋಡಿದೆ. ಅವರು ಅವನನ್ನು ಪದೇ ಪದೇ ಕರೆಯತೊಡಗಿದರು. ಅಬ್ದುಲ್ಲಾನು ಕೈಯಲ್ಲಿ ದೀಪ ಹಿಡಿದು ಓಡಿ ಬಂದನು. ಬಾಬಾ ಜೋರಾಗಿ ಅವನಿಗೆ ಹೇಳಿದರು, ಅದು ಇಲ್ಲೇ ಈಗ ಇತ್ತಲ್ಲವೇ? ಅಬ್ದುಲ್ಲಾ ಹೇಳಿದನು, ನಾನು ಎಲ್ಲಾ ಕಡೆ ನೋಡಿದೆ, ಅಲ್ಲಿ ನನ್ನ ಕಣ್ಣಿಗೆ ಯಾವುದೂ ಕಾಣಲಿಲ್ಲ. ಬಾಬಾ ಹೇಳಿದರು, ನಿನ್ನ ಕಣ್ಣುಗಳನ್ನು ತೆರೆದು ನೋಡು, ಎಲ್ಲಾ ಕಡೆಯೂ ಎಚ್ಚರದಿಂದ ನೋಡು. ಅಬ್ದುಲ್ಲಾನು ಮತ್ತೆ ಮತ್ತೆ ಎಲ್ಲಾ ಕಡೆ ಹುಡುಕಿದನು. ಬಾಬಾರವರು ಸಟಕಾದಿಂದ ನೆಲಕ್ಕೆ ಕುಟ್ಟುತ್ತಿದ್ದರು. ಹೊರಗಡೆ ಇದ್ದ ಜನರು ನೋಡಲು ಪ್ರಾರಂಭಿಸಿದರು. ಅಮೀರ್ ಶಕ್ಕರ್ ಕೂಡ ಎಚ್ಚರಗೊಂಡನು. ಅವನಿಗೆ ಅಚ್ಚರಿಯಾಯಿತು. ಇದೆಲ್ಲ ಏನು ಗಲಾಟೆ? ಈ ಅಪರಾತ್ರಿಯಲ್ಲಿ ಸಟಕಾದ ಇಷ್ಟೊಂದು ಶಬ್ದವೇಕೆ? ಬಾಬಾರವರ ಲೀಲೆಗಳನ್ನು ನೋಡಿ ಅಮೀರನು ಕೂಡಲೇ ಮನದಲ್ಲೇ ಗಾಬರಿಯಾದನು ಮತ್ತು ಯೋಚಿಸಿದನು, ಎಲ್ಲೋ ಒಂದು ಹಾವು ಪ್ರವೇಶಿಸಿರಬೇಕು. ಮತ್ತು ಬಾಬಾರವರಿಗೆ ಅದು ತಿಳಿದಿತ್ತು. ಅವನಿಗೆ ಬಾಬಾರವರ ಬಗ್ಗೆ ದೀರ್ಘ ಅನುಭವವಿತ್ತು. ಅವನಿಗೆ ಬಾಬಾರವರ ಸ್ವಭಾವ, ಅವರು ಮಾತಾಡುವ ರೀತಿ ತಿಳಿದಿತ್ತು. ಆದುದರಿಂದ ಅವನು ಅದನ್ನು ಪೂರ್ಣವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡನು. ತನ್ನ ಭಕ್ತನಿಗೆ ಏನಾದರೂ ಅಪಾಯ ಕಂಡು ಬಂದಲ್ಲಿ ಬಾಬಾರವರು ಇದು ತಮ್ಮ ಮೇಲೆಯೇ ಪ್ರಭಾವ ಬೀರಿದೆ ಎಂದು ಹೇಳುತ್ತಿದ್ದರು. ಅಮೀರನಿಗೆ ಇಂತಹ ಭಾಷೆಯ ಅರಿವಿತ್ತು. ಆದ್ದರಿಂದ ಅವನು ಈ ನಿರ್ಧಾರಕ್ಕೆ ಬಂದಿದ್ದನು. ಆಗ ತಾನೇ ಅವನು ತನ್ನದೇ ತಲೆದಿಂಬಿನ ಕೆಳಗೆ ಏನೋ ಹರಿದಾಡುತ್ತಿರುವುದನ್ನು ನೋಡಿದನು. ಅಬ್ದುಲ್ಲಾ, ದೀಪವನ್ನು ಇಲ್ಲಿಗೆ ತೆಗೆದುಕೊಂಡು ಬಾ. ಅಮೀರನು ಜೋರಾಗಿಯೇ ಕೂಗಿದನು. ದೀಪವನ್ನು ಹೊರಗಡೆ ತೆಗೆದುಕೊಂಡು ಬಂದಾಗ ಒಂದು ದೊಡ್ಡ ಸರ್ಪವು ಸುತ್ತಿ ಮಲಗಿದ್ದುದನ್ನು ನೋಡಿದನು. ಅದು ದೀಪದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಮತ್ತು ತನ್ನ ಹೆಡೆಯನ್ನು ಮೇಲೆ ಕೆಳಗೆ ಆಡಿಸಲು ಪ್ರಾರಂಭಿಸಿತು. ತಕ್ಷಣವೇ ಅದನ್ನು ಸಾಯಿಸಲಾಯಿತು. ಅವನಿಗೆ ಬಾಬಾರವರಲ್ಲಿ ತುಂಬಾ ಕೃತಜ್ಞತೆ ತುಂಬಿತು ಮತ್ತು ಯೋಚಿಸತೊಡಗಿದನು, ಇದೆಂತಹ ವಿಲಕ್ಷಣವಾದ ಎಚ್ಚರಗೊಳಿಸುವ ರೀತಿ ಅವರದು. ದೆವ್ವ ಎಂದು ಹೇಳಿ ದೀಪವನ್ನು ತರಿಸಿದ್ದು ಕೇವಲ ಅವರು ಭಕ್ತರಿಗೆ ಎಚ್ಚರಿಕೆ ಕೊಡಲು ಬಳಸಿದ ಒಂದು ಉಪಾಯ. ಅದರಿಂದಾಗಿ ಭಕ್ತರನ್ನು ಸಂಕಟದಿಂದ ವಿಮುಕ್ತಿಗೊಳಿಸುತ್ತಿದ್ದರು. ಬಾಬಾರವರ ಜೀವನ ಚರಿತ್ರೆಯಲ್ಲಿ ಸರ್ಪಗಳ ಬಗೆಗಿನ ಅಸಂಖ್ಯಾತ ಕಥೆಗಳು ಇವೆ. ಅವುಗಳನ್ನೆಲ್ಲ ವಿವರಿಸಿದರೆ ಈ ಗ್ರಂಥವು ಬೃಹತ್ತಾಗುತ್ತದೆ. ಆದುದರಿಂದ ಅವುಗಳನ್ನು ಆದಷ್ಟು ಸಂಕ್ಷಿಪ್ತಗೊಳಿಸಿರುವೆನು. ಹಾವು ಮತ್ತು ಚೇಳು ಅವು ನಾರಾಯಣನೇ, ಆದರೆ ಅವುಗಳನ್ನು ದೂರದಿಂದಲೇ ಪೂಜಿಸಬೇಕು. ಈ ರೀತಿ ತುಕಾರಾಮರು ವಚನ ನುಡಿದಿದ್ದಾರೆ. ಅವರು ಅವುಗಳನ್ನು ಕ್ರೂರಿ ಎಂದು, ಚಪ್ಪಲಿಯಿಂದ ಏಟು ತಿನ್ನಲು ಅರ್ಹವೆಂದು ಹೇಳುತ್ತಾರೆ. ಆದರೂ ಈ ಅಭಿಪ್ರಾಯವು ಸರ್ವ ಮತಾಭಿಪ್ರಾಯವಲ್ಲ. ಆದ್ದರಿಂದ ಅದರ ಬಗೆಗಿನ ವರ್ತನೆಯ ಬಗ್ಗೆ ಸಂಶಯದಲ್ಲಿ ಉಳಿಯುತ್ತಾನೆ. ಪ್ರತಿಯೊಬ್ಬರು ಅವರವರ ಸ್ವಭಾವ ಧರ್ಮದ ಪ್ರಕಾರ ಈಶ್ವರ ಇಚ್ಛೆಯಂತೆ ವರ್ತಿಸುತ್ತಾರೆ. ಇದೇ ರೀತಿ ಇವುಗಳೆಲ್ಲದರ ಸಾರಾಂಶ. ಈ ಶಂಕೆಗೆ ಕೇವಲ ಒಂದೇ ಒಂದು ಸಮಾಧಾನವಿದೆ. ಸರ್ವ ಜೀವಿಗಳು ಸಮಾನ ಮತ್ತು ಅಹಿಂಸೆಯು ಸದಾ ಉತ್ತಮ. ಬಾಬಾರವರು ಇದೇ ಅಭಿಪ್ರಾಯ ಹೊಂದಿದ್ದರು. ಅದು ಚೇಳಾಗಿರಲಿ ಅಥವಾ ಸರ್ಪವಾಗಿರಲಿ, ಈಶ್ವರನು ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಅವನು ಅದನ್ನು ಹಿಂಸಿಸಲು ಇಚ್ಛೆ ಪಡದಿದ್ದಲ್ಲಿ ಅವು ಸಹ ಅವನನ್ನು ಹಿಂಸಿಸುವುದಿಲ್ಲ. ಇಡೀ ವಿಶ್ವವೇ ಈಶ್ವರನ ಅಧೀನವಾಗಿದೆ. ಇಲ್ಲಿ ಯಾವುದೂ ಸ್ವತಂತ್ರವಲ್ಲ. ಇದು ಬಾಬಾರವರ ಹತ್ತಿರದ ನಮ್ಮ ಅನುಭವ ಜ್ಞಾನ. ಆದರೆ ನಾವು ನಮ್ಮ ದುರಭಿಮಾನದಿಂದಾಗಿ ಇದನ್ನು ಒಪ್ಪುವುದಿಲ್ಲ.
ಒಮ್ಮೆ ಒಂದು ಚೇಳು ಒಂದು ಕೊಳದಲ್ಲಿ ಬಿತ್ತು. ಅದು ನೀರಿನ ಒಳಗೆ ಹೊರಗೆ ಮುಳುಗುತ್ತಾ ಏಳುತ್ತಾ ತಳಮಳಗೊಳ್ಳುತ್ತಿರುವಾಗ ಒಬ್ಬ ವ್ಯಕ್ತಿಯು ಅದನ್ನು ನೋಡಿ ಚಪ್ಪಾಳೆ ತಟ್ಟಿ ಸಂತೋಷದಿಂದ ಹೇಳಿದ, ಓಹ್, ನೀನು ಇದೇ ರೀತಿ ನಮ್ಮನ್ನು ಹಿಂಸಿಸಿರುವೆ. ಮತ್ತೊಬ್ಬನು ಚಪ್ಪಾಳೆಯ ಶಬ್ದವನ್ನು ಕೇಳಿ ಕೊಳದ ದಡಕ್ಕೆ ಓಡಿ ಬಂದನು. ಚೇಳು ಮೇಲೆ ಕೆಳಗೆ ಮುಳುಗೇಳುತ್ತಾ ಒದ್ದಾಡುತ್ತಿರುವುದನ್ನು ನೋಡಿ ಅವನ ಮನಸ್ಸು ಕರಗಿ ಅದರ ಮೇಲೆ ಕರುಣೆ ಉಂಟಾಯಿತು. ಅವನು ಅದರ ಹತ್ತಿರ ಹೋದನು. ಚೇಳನ್ನು ತನ್ನ ಬೆರಳುಗಳ ಮಧ್ಯೆ ಹಿಡಿದು ಎತ್ತಿದನು. ಆದರೆ ಆ ಚೇಳು ತನ್ನ ಜಾತಿ ಸ್ವಭಾವದಿಂದ ಅವನ ಮೇಲೆ ಹಾರಿ ಅವನ ಬೆರಳನ್ನು ಕುಟುಕಿತು. ಇಂತಹ ಸಂದರ್ಭದಲ್ಲಿ ನಮ್ಮ ಜ್ಞಾನವು ಬಹಳ ಸೀಮಿತವಾದುದು. ನಾವು ಪೂರ್ಣವಾಗಿ ವಿಧಿಯ ಅಧೀನ. ಅವನೇ ನಮಗೆ ಬುದ್ಧಿದಾತನು. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಅವನ ಇಚ್ಛೆಯಂತೆಯೇ ನಡೆಯುತ್ತವೆ. ವಿವಿಧ ಜನರ ಅನುಭವಗಳು ವಿವಿಧ ರೀತಿಯವು. ನಾನು ನನ್ನ ಅನುಭವವನ್ನು ತಿಳಿಸುತ್ತೇನೆ. ಸಾಯಿಯ ವಚನಗಳೇ ನನ್ನ ನಂಬಿಕೆಗೆ ಪ್ರಮಾಣ ಮತ್ತು ನನ್ನ ವಿಶ್ವಾಸವೇ ನನಗೆ ದೊಡ್ಡದು. ಯಾವ ರೀತಿ ಕಾಕಾ ಸಾಹೇಬನು ಹಗಲಿನಲ್ಲಿ ಭಾಗವತವನ್ನು ಓದುತ್ತಿದ್ದನು, ಅದೇ ರೀತಿ ಪ್ರತಿ ರಾತ್ರಿಯೂ ಏಕನಾಥರ ರಾಮಾಯಣ ಭಾವಾರ್ಥವನ್ನು ಓದುತ್ತಿದ್ದನು. ಅದು ಎಷ್ಟರ ಮಟ್ಟಿಗೆ ನಿತ್ಯ ರೂಢಿಯಾಗಿತ್ತೆಂದರೆ, ದೇವರ ಮೇಲಿನ ಹೂವು ತಪ್ಪಿದರು ಅಥವಾ ನೈಮಿತ್ತಿಕ ಕರ್ತವ್ಯಗಳು ತಪ್ಪಿದರು, ಸ್ನಾನ ತಪ್ಪಿದರೂ ಸಹ ಅವನು ಓದಲು ನಿಗದಿಪಡಿಸಿದ ವೇಳೆಯಲ್ಲಿ ಓದುವುದನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ. ಈ ಎರಡು ಗ್ರಂಥಗಳು ಏಕನಾಥರ ರಚನೆಯಾಗಿದ್ದವು. ಅವು ಪರಮಾರ್ಥ ಸಾರ ಸರ್ವಸ್ವವೇ ಆಗಿದ್ದವು. ದೀಕ್ಷಿತನು ಅವುಗಳನ್ನು ಸಾಯಿ ಸಮರ್ಥರ ಅನುಗ್ರಹ ದ್ಯೋತಕವೆಂದೇ ಭಾವಿಸಿದ್ದನು. ಈ ಎರಡು ಅದ್ವಿತೀಯ ಮತ್ತು ಮನಸೆಳೆಯುವ ಗ್ರಂಥಗಳಲ್ಲಿ ಆತ್ಮಜ್ಞಾನ, ವೈರಾಗ್ಯ, ನೀತಿಯ ಆಚರಣೆ, ಈ ಮೂರು ಗುಣಗಳು ಅಖಂಡ ಹಾಗೂ ತ್ರಿಗುಣಾತ್ಮಕವಾದ ಮೂರು ಬತ್ತಿಗಳ ಜ್ಯೋತಿಯ ರೀತಿಯಲ್ಲಿ ದಿವ್ಯ ಪ್ರಕಾಶವನ್ನು ಬೀರುತ್ತಿದ್ದವು. ಯಾರು ಲೋಟದಿಂದ ಗುಟುಕು ಗುಟುಕಾಗಿ ಕುಡಿಯುವಂತೆ ಈ ಗ್ರಂಥಗಳಲ್ಲಿನ ಬೋಧನೆಯ ಅಮೃತವನ್ನು ಪಾನ ಮಾಡುವರೋ ಅವರೇ ಭಾಗ್ಯವಂತರು. ಅವರ ಸಂಸಾರ ತಾಪತ್ರಯಗಳು ಒಮ್ಮೆಲೆ ನಾಶವಾಗಿ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಸಾಯಿಯ ಕೃಪೆಯಿಂದ ದೀಕ್ಷಿತನಿಗೆ ಶ್ರೋತ್ರವು ಬೇಕಾಗಿತ್ತು ಮತ್ತು ನನಗೆ ಭಾಗವತ ಶ್ರವಣದ ಸೌಭಾಗ್ಯ ದೊರಕಿತು. ನಾನು ಉಪಕೃತನಾದೆನು. ಹಗಲು ರಾತ್ರಿ ಆ ಪವಿತ್ರ ಕಥೆಗಳನ್ನು ಆಲಿಸುವ ಸೌಭಾಗ್ಯ ನನ್ನದಾಯಿತು. ನನ್ನ ಕಿವಿಗಳು ಅದರಿಂದ ಪಾವನವಾದವು. ಅದು ಹಾಗಿರಲಿ. ಒಂದು ರಾತ್ರಿ ಪರಮ ಪವಿತ್ರವಾದ ಕಥನ ನಡೆಯುತ್ತಿತ್ತು. ಆಗ ಒಂದು ವಿಚಿತ್ರ ಘಟನೆ ನಡೆಯಿತು. ಶ್ರೋತೃಗಳು ಖಂಡಿತವಾಗಿ ಆ ಚರಿತ್ರೆಯನ್ನು ಆಲಿಸಬೇಕು. ಅದು ಒಂದು ಉಪಕಥೆಯಂತಿದೆ. ಒಳ್ಳೆಯದು. ನಾನು ಹೇಗೆ ಸಹಾಯ ಮಾಡಲಿ? ಈಗ ನನಗೆ ಒಂದನ್ನು ವರ್ಣಿಸುವಾಗ ಮತ್ತೊಂದು ಕಥೆಯ ಭಾಗವು ನನ್ನನ್ನು ಪ್ರೇರೇಪಿಸುತ್ತಿದೆ. ಆದರೆ ನಾನು ಶ್ರವಣಾರ್ಹವಾದುದನ್ನು ಹೇಗೆ ಉಪೇಕ್ಷಿಸಲಿ? ರಾಮಾಯಣದ ಒಂದು ರಸಭರಿತ ಕಥೆಯು ನಡೆಯುತ್ತಿತ್ತು. ಅದು ಹನುಮಂತನ ಬಗ್ಗೆ. ಅವನು ತಾಯಿಯ ಅನುಜ್ಞೆಯ ಪ್ರಕಾರ ತನ್ನ ಸ್ವಾಮಿಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಪ್ರಯತ್ನಿಸಿ ಕೊನೆಯಲ್ಲಿ ಅನರ್ಥವನ್ನು ಅನುಭವಿಸಬೇಕಾಯಿತು. ಯಾವಾಗ ಹನುಮಂತನು ರಾಮ ಬಾಣಗಳ ಗರಿಗಳಿಂದ ಉಂಟಾದ ಬಿರುಗಾಳಿಯಲ್ಲಿ ಸಿಲುಕಿ ಗರಗರ ಸುತ್ತಲ್ಪಟ್ಟಾಗ ಅವನಿಗೆ ಜೀವ ಭಯ ಉಂಟಾಗಿ ಗಾಬರಿಯಾಯಿತು. ಆ ಸಮಯದಲ್ಲಿ ಅವನ ತಂದೆ ವಾಯುದೇವನು ಅವನ ರಕ್ಷಣೆಗೆ ಬಂದನು. ತಂದೆಯ ಹಿತವಚನವನ್ನು ಆಲಿಸಿ ಹನುಮಂತನು ರಾಮನಿಗೆ ಶರಣಾದನು. ಈ ಕಥಾಭಾಗದ ನಿರೂಪಣೆಯಾಗುತ್ತಿರುವಾಗ ಒಂದು ವಿಲಕ್ಷಣ ಘಟನೆ ನಡೆಯಿತು. ಅದನ್ನು ಕೇಳಿರಿ. ನಮ್ಮ ಮನಸ್ಸು ಕಥಾಶ್ರವಣದಲ್ಲಿ ಮಗ್ನವಾಗಿತ್ತು. ಎಲ್ಲರೂ ಶ್ರವಣಾನಂದದಲ್ಲಿ ತಲ್ಲೀನರಾಗಿದ್ದರು. ಆಗ ಒಂದು ಚೇಳು ಸಾಕ್ಷಾತ್ ಮೃತ್ಯು ದೇವತೆಯಾಗಿ ಪ್ರತ್ಯಕ್ಷವಾಯಿತು. ದೇವರಿಗೆ ಗೊತ್ತು ಅದೆಲ್ಲಿಂದ ಬಂತು ಎಂದು. ಅದು ಹೇಗೆ ಕಥನವನ್ನು ಇಷ್ಟಪಟ್ಟು ಬಂದಿತೋ ತಿಳಿಯದು. ನನ್ನ ಅರಿವಿಗೆ ಬರದೆ ಅದು ನನ್ನ ಹೆಗಲ ಮೇಲೆ ಧುಮುಕಿ ಅಲ್ಲೇ ಕಥೆಯ ರಸದ ಸುಖಾನುಭವವನ್ನು ಆಸ್ವಾದಿಸುತ್ತಾ ಕುಳಿತಿತ್ತು. ನೋಡಿ, ಇಲ್ಲಿಯೂ ಬಾಬಾರವರು ಇದಕ್ಕೆ ಸಾಕ್ಷಿಯಾಗಿದ್ದರು. ನನಗೆ ಅದರ ಇರವಿನ ಅರಿವಿರಲಿಲ್ಲ. ಆದರೆ ದೇವರ ಕಥೆಗಳನ್ನು ಪ್ರೀತಿಸುವವನನ್ನು ಅವನು ಸ್ವಯಂ ಸಂರಕ್ಷಿಸುತ್ತಾನೆ. ನಾನು ಆಕಸ್ಮಿಕವಾಗಿ ನೋಡಿದೆ. ಅಲ್ಲಿ ಭಯಂಕರವಾದ ಚೇಳೊಂದು ನನ್ನ ದೃಷ್ಟಿಗೆ ಬಿತ್ತು. ಅದು ಶಾಂತವಾಗಿ ನನ್ನ ಬಲಭುಜದ ಮೇಲಿನ ಅಂಗವಸ್ತ್ರದ ಮೇಲೆ ಸುಸ್ಥಿರವಾಗಿ ಕುಳಿತಿತ್ತು. ಅದು ಸ್ವಲ್ಪವೂ ಅಲ್ಲಾಡಲಿಲ್ಲ.
ಸ್ವಸ್ಥ ಚಿತ್ತದಿಂದ ಗಮನವಿಟ್ಟು ಮತ್ತೊಬ್ಬ ಮತ್ತೊಬ್ಬ ಶ್ರವಣ ಪರಾಯಣನು ಕುಳಿತಿರುವಂತೆ ತನ್ನ ಆಸನದಲ್ಲಿ ಸ್ವಸ್ಥವಾಗಿ ವಿರಾಜಮಾನವಾಗಿತ್ತು. ಒಂದು ವೇಳೆ ಅದರ ನಿಜ ಸ್ವಭಾವದನುಸಾರವಾಗಿ ಅದರ ಕೊಂಡಿಯನ್ನು ಎಳ್ಳಷ್ಟು ಚಲಿಸಿದ್ದರೂ ಅದು ನನ್ನನ್ನು ಸ್ವತಂತ್ರವಾಗಿ ಆನಂದ ಮತ್ತು ವಿಶ್ರಾಂತಿಯನ್ನು ಅನುಭವಿಸಲು ಬಿಡುತ್ತಿರಲಿಲ್ಲ. ದುಸ್ಸಹವಾದ ನೋವನ್ನು ನೀಡುತ್ತಿತ್ತು. ರಾಮಾಯಣದ ಕಥೆಯ ಮಹಿಮೆಯು ಪೂರ್ಣ ಪ್ರಮಾಣದಲ್ಲಿ ವಿವರಿಸಲ್ಪಡುತ್ತಿತ್ತು. ಕಥಾಕಾರನು ಶ್ರೋತೃಗಳು ಇಬ್ಬರು ಕಥೆಯಲ್ಲಿ ಮಗ್ನರಾಗಿದ್ದರು. ಇವೆಲ್ಲವೂ ಕೆಟ್ಟು ಹೋಗಬಹುದಿತ್ತು. ಅಂತಹ ದುರ್ಧರವಾದ ಪ್ರಸಂಗವಾಗಿತ್ತು ಅದು. ಅದನ್ನು ನಿಲ್ಲಿಸುವುದು ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿತು. ಇದೇ ರಾಮಕಥೆಯ ಮಹಿಮೆ. ಯಾವುದೇ ರೀತಿಯ ಇದಕ್ಕಿಂತ ಶಕ್ತಿಯುತವಾದ ವಿಘ್ನಗಳು ಉಂಟಾಗುವುದಿಲ್ಲ. ಅವು ಪಶ್ಚಾತ್ತಾಪಪಟ್ಟು ತಮ್ಮ ನಿಜ ಸ್ವಭಾವವನ್ನು ಮರೆಯಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ರಾಮನ ಕೃಪೆಯಿಂದ ನನ್ನ ಬುದ್ಧಿಶಕ್ತಿ ತೀಕ್ಷ್ಣವಾಗಿತ್ತು. ನಾನು ಶಾಂತವಾಗಿ ಆ ಸಂಕಟವನ್ನು ದೂರ ಮಾಡಬಹುದಿತ್ತು. ಯಾರೂ ಸಹ ಕೊನೆಯ ಕ್ಷಣದವರೆಗೂ ಕಾಯಬಾರದು. ಆದರೂ ಚಂಚಲವಾದ ಈ ಪ್ರಾಣಿಗೋಸ್ಕರ ನಾನು ಹೊತ್ತುಕೊಂಡಿದ್ದ ಮೇಲಿನ ಅಂಗವಸ್ತ್ರವನ್ನು ಎರಡೂ ತುದಿಗಳಿಂದ ಮೆಲ್ಲಗೆ ಸುತ್ತಿ ಆ ಚೇಳನ್ನು ಗಟ್ಟಿಯಾಗಿ ಸುತ್ತಿ ಹಿಡಿದುಕೊಂಡು ಹೋಗಿ ಅಲ್ಲಿ ಅಗಲವಾಗಿ ಹರಡಿದೆನು. ಚೇಳು ಜಾತಿಯಲ್ಲಿ ಭಯಂಕರ. ಅವಕಾಶ ಸಿಕ್ಕಿದಲ್ಲಿ ಅದು ತನ್ನ ಸ್ವಭಾವವನ್ನು ತೋರಿಸುತ್ತದೆ. ನನಗೆ ನಿಜವಾಗಿಯೂ ಭಯವಾಗಿತ್ತು. ಬಾಬಾರವರ ಆಜ್ಞೆಯು ನಿಖರವಾಗಿದ್ದು ಮೀರಲಾಗುತ್ತಿರಲಿಲ್ಲ. ಅದನ್ನು ಸಾಯಿಸಲು ನನಗೆ ಮನಸ್ಸಾಗಲಿಲ್ಲ. ಇಲ್ಲಿ ಶ್ರೋತೃಗಳಿಗೆ ಸಹಜವಾಗಿಯೇ ಒಂದು ಶಂಕೆ ಉಂಟಾಗಿರಬಹುದು. ಚೇಳು ಒಂದು ವಿಷಜಂತುವಲ್ಲವೇ? ಅದನ್ನು ಸಾಯಿಸಬಹುದಲ್ಲವೇ? ಅದು ಕುಟುಕಿದರೆ ಸಂತೋಷವಾಗುತ್ತದೆಯೇ? ಹಾಗಿದ್ದಲ್ಲಿ ಅದನ್ನೇಕೆ ಸಾಯಿಸಬಾರದು? ಆದರೆ ಯಾವುದನ್ನು ನಿಖರವಾಗಿ ಹೇಳಲು ಬರುವುದಿಲ್ಲ. ಹಾವು, ಚೇಳು ಮತ್ತಿತರ ವಿಷಜಂತುಗಳನ್ನು ಯಾರಾದರೂ ಅಲಕ್ಷ್ಯ ಮಾಡುವರೇ? ಬಾಬಾರವರೇನಾದರೂ ಅವುಗಳನ್ನು ಬಿಟ್ಟು ಬಿಡಲು ಹೇಳುವರೇ? ಶ್ರೋತೃಗಳ ಶಂಕೆಯು ಸತ್ಯ. ನನಗೂ ಅದೇ ರೀತಿಯ ಆತಂಕವಿತ್ತು. ಆದರೆ ಬಾಬಾರವರ ವಚನಗಳನ್ನು ಕೇಳಿರಿ. ಹಿಂದೆ ನಡೆದ ಒಂದು ಅದೇ ರೀತಿಯ ಪ್ರಸಂಗದಲ್ಲಿ ಏನು ಹೇಳಿದರು ಎಂಬುದನ್ನು ಕೇಳಿ. ಆದರೆ ಪರಿಸ್ಥಿತಿ ಇದಕ್ಕಿಂತ ಬಹಳ ಗಂಭೀರವಾಗಿತ್ತು. ಶಿರಡಿಯಲ್ಲಿಯೇ ಕಾಕಾರವರ ವಾಡೆಯಲ್ಲಿ ಮಹಡಿ ಮೇಲಿನ ಒಂದು ಕೋಣೆಯಲ್ಲಿ ಕಿಟಕಿಯ ಹತ್ತಿರ ಒಂದು ವಿಷಪೂರಿತ ಸರ್ಪವು ಕಾಣಿಸಿಕೊಂಡಿತು. ಅದು ಕಿಟಕಿಯ ಸಂದಿಯಿಂದ ಒಳಗೆ ಬಂದಿತ್ತು. ಅದು ದೀಪದ ಪ್ರಕಾಶದಲ್ಲಿ ಮಿಂಚಿನಂತೆ ಹೊಳೆಯುತ್ತಿತ್ತು. ಅದು ಅಲ್ಲಿ ಸುತ್ತಿಕೊಂಡು ಕುಳಿತಿತ್ತು. ಅದು ದೀಪದ ಪ್ರಕಾಶದಲ್ಲಿ ಹೊಳೆಯುತ್ತಿದ್ದರೂ ಸಹ ಸುತ್ತಮುತ್ತಗಿದ್ದ ಜನರ ಚಲನವಲನಗಳಿಂದಾಗಿ ಅದು ಅಲ್ಲಿಂದ ಚಲಿಸಲು ಪ್ರಾರಂಭಿಸಿತ್ತು. ಅಲ್ಲಿಗೆ ಗದ್ದಲ ಉಂಟಾದಾಗ ಅದು ಕ್ಷಣಕಾಲ ನಿಶ್ಚಲವಾಗಿ ಅಲ್ಲಿಯೇ ಉಳಿಯಿತು. ಅದು ಹಿಂತಿರುಗಿಯೂ ಹೋಗಲಿಲ್ಲ ಅಥವಾ ಮುಂದೆಯೂ ಬರಲಿಲ್ಲ. ಆದರೆ ತನ್ನ ಕೆಡೆಯನ್ನು ಮೇಲೆ ಕೆಳಗೆ ಆಡಿಸುತ್ತಾಗಿತ್ತು. ಅದನ್ನು ಹೇಗೆ ಸಾಯಿಸಬಹುದೆಂಬ ತುರಾತುರಿ ಯೋಚನೆ ಆ ಕ್ಷಣದಲ್ಲಿ ಉಂಟಾಯಿತು. ಕೆಲವರು ದೊಣ್ಣೆಗಳನ್ನು ಹಿಡಿದುಕೊಂಡು, ಕೆಲವರು ಕೋಲುಗಳನ್ನು ಹಿಡಿದುಕೊಂಡು ತುರಾತುರಿಯಿಂದ ಬಂದರು. ಆದರೆ ಆ ಜಾಗವು ಈ ಗಡಿಬಿಡಿಗೆ ಕಷ್ಟವಾಗಿತ್ತು. ಅವರೆಲ್ಲರೂ ಬಹಳ ಚಿಂತಿತರಾದರು. ಅದೇನಾದರೂ ಸ್ವಲ್ಪ ಮುಂದೆ ಸರಿದಾಡಿದಲ್ಲಿ ಮತ್ತು ಗೋಡೆಯ ಮೇಲಿನಿಂದ ಕೆಳಗೆ ಇಳಿದು ಬಂದು ನೆಲಕ್ಕೆ ಬಿದ್ದಲ್ಲಿ ಅದು ಮೊದಲು ನನ್ನ ಹಾಸಿಗೆಯನ್ನು ತಲುಪಿ ಅದರಿಂದಾಗಿ ಮಹಾಸಂಕಟ ಒದಗಿ ಬರಬಹುದಾಗಿತ್ತು. ಯಾವುದೇ ಮರ್ಮಸ್ಥಳಕ್ಕೆ ಏಟು ಕೊಟ್ಟು ಅದನ್ನು ಕೊಲ್ಲಬಹುದು. ಆದರೆ ಮಾರಣಾಂತಿಕ ಏಟು ಗುರಿ ತಪ್ಪಿದರೆ ಅದು ಸೇಡು ತೀರಿಸಿಕೊಳ್ಳುತ್ತಿತ್ತು, ಆಪತ್ತು ಉಂಟು ಮಾಡುತ್ತಿತ್ತು. ಆದ್ದರಿಂದ ಒಂದು ದೀಪವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಗುರಿ ಇಡಲಾಯಿತು. ಆಗ ಅದು ತಪ್ಪಿಸಿಕೊಂಡು ಹೋಗುವ ದಾರಿಯನ್ನು ಗುರುತಿಸಿತು. ಹೇಗಿದ್ದರೂ ಅದರ ಮರಣಕಾಲ ಬಂದಿರಲಿಲ್ಲ. ನಮ್ಮ ಅದೃಷ್ಟವು ಸಬಲವಾಗಿತ್ತು. ಅದೊಂದು ಅತಂತ್ರದ ಕ್ಷಣವಾಗಿತ್ತು. ಆದರೆ ಬಾಬಾರವರು ನಮ್ಮೆಲ್ಲರನ್ನೂ ರಕ್ಷಿಸಿದರು. ಆ ಜಾಗದಿಂದ ಹಿಂದೆ ಸರಿದು ಅದು ಎಲ್ಲಿಂದ ಪ್ರವೇಶಿಸಿತ್ತೋ ಅಲ್ಲಿಗೆ ಹೋಗಿತು. ಅದು ನಿರ್ಭಯವಾಗಿತ್ತು. ಇನ್ನು ಯಾರು ಮತ್ತೆ ಭಯಪಡಬೇಕಾಗಿರಲಿಲ್ಲ. ಈ ರೀತಿ ಇಬ್ಬರು ಪರಸ್ಪರ ಸುಖಿಯಾದೆವು. ಅನಂತರ ಮುಕ್ತಾರಾಮ ಎಂಬ ಭಕ್ತನು ಎದ್ದು ನಿಂತು ಹೇಳಿದನು, ಪಾಪ, ಆ ಬಡಪಾಯಿ ತಪ್ಪಿಸಿಕೊಂಡಿತು. ಒಳ್ಳೆಯದಾಯಿತು. ಅದೇನಾದರೂ ರಂಧ್ರದ ಮೂಲಕ ಜಾರಿಕೊಳ್ಳದೆ ಇದ್ದಲ್ಲಿ ಅದು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿತ್ತು. ನಾನು ಯಾವಾಗ ಮುಕ್ತಾರಾಮನ ದಯಾದೃಷ್ಟಿಯನ್ನು ನೋಡಿದೆನೋ ಆಗ ನನಗೆ ಕಷ್ಟವಾಗಿ ಮನಸ್ಸಿನಲ್ಲೇ ಯೋಚಿಸಿದನು, ಇಂತಹ ಅಪಾಯಕಾರಿ ಜಂತುಗಳಲ್ಲಿ
ದಯ ತೋರಿ ಏನು ಪ್ರಯೋಜನ? ಅದಿಲ್ಲದಿದ್ದರೆ ಪ್ರಪಂಚವು ಹೇಗೆ ನಡೆಯುತ್ತದೆ? ಮುಕ್ತಾರಾಮನು ಅಪರೂಪಕ್ಕೆ ಬಂದವನು. ನಾವಾದರೂ ಹಗಲು ರಾತ್ರಿ ಅಲ್ಲಿರುತ್ತಿದ್ದೆವು. ಜೊತೆಗೆ ನನ್ನ ಹಾಸಿಗೆಯು ಕಿಟಕಿಯ ಪಕ್ಕದಲ್ಲಿತ್ತು. ಆದ್ದರಿಂದ ನನಗೆ ಈ ಮಾತುಗಳು ರುಚಿಸಲಿಲ್ಲ. ಅವನು ವಾದಕ್ಕೆ ಇಳಿದನು. ನಾನು ತದ್ವಿರುದ್ಧವಾದ ದೃಷ್ಟಿಯನ್ನು ಹೊಂದಿದ್ದೆನು. ಒಂದು ದೊಡ್ಡ ವಾಗ್ವಾದವೇ ನಡೆಯಿತು. ಆದರೆ ಯಾವ ನಿರ್ಣಯಕ್ಕೂ ತಲುಪಲಾಗಲಿಲ್ಲ. ಒಬ್ಬನು ಹೇಳಿದನು, ಸರ್ಪವನ್ನು ಕ್ಷಣ ಮಾತ್ರವೂ ತಡ ಮಾಡದೆ ಸಾಯಿಸಬೇಕು. ಮತ್ತೊಬ್ಬನು ಹೇಳಿದನು, ನಾವು ಒಂದು ನಿರಪರಾಧಿಯಾದ ಜೀವಿಯನ್ನು ಅನವಶ್ಯಕವಾಗಿ ಏಕೆ ದ್ವೇಷಿಸಬೇಕು? ಕೆಲವರು ಮುಕ್ತಾರಾಮನನ್ನು ಧಿಕ್ಕರಿಸಿದರು, ಕೆಲವರು ಅವನನ್ನು ಪುರಸ್ಕರಿಸಿದರು. ವಾದ ಪರಸ್ಪರ ಬಲವಾಗಿ ಕಾವೇರಿತು. ಅದಕ್ಕೆ ಕೊನೆ ಇರಲಿಲ್ಲ. ಕೊನೆಯಲ್ಲಿ ಮುಕ್ತಾರಾಮನು ಮೆಟ್ಟಿಲುಗಳನ್ನು ಇಳಿದು ಹೋದನು. ನಾನು ನನ್ನ ಮಲಗುವ ಜಾಗವನ್ನು ಬದಲಿಸಿದೆನು. ನಾನು ಒಂದು ಮರದ ತುಂಡನ್ನು ಆ ರಂಧ್ರದಲ್ಲಿ ತೂರಿಸಿ ಅನಂತರ ನನ್ನ ಹಾಸಿಗೆಯನ್ನು ಮಲಗಲು ಹಾಸಿಕೊಂಡೆನು. ಕಣ್ಣುಗಳು ಮಂಪರಾದವು. ಅಲ್ಲಿ ನೆರೆದಿದ್ದ ಜನರೆಲ್ಲರೂ ನಿದ್ರಿಸಿದರು. ನಾನು ಆಕಳಿಸಲು ಪ್ರಾರಂಭಿಸಿದೆ. ವಾದವು ಸಹಜವಾಗಿಯೇ ಮುಗಿಯಿತು. ರಾತ್ರಿ ಕಳೆಯಿತು, ಬೆಳಗಾಯಿತು. ನಾನು ಬೆಳಗಿನ ನನ್ನ ಶೌಚ ಮುಖಮಾರ್ಜನ ಕರ್ಮಗಳನ್ನು ಮುಗಿಸಿದೆನು. ಬಾಬಾರವರು ಲೇಂಡಿಯಿಂದ ಹಿಂತಿರುಗಿ ಬಂದರು. ಜನರು ಮಸೀದಿಯಲ್ಲಿ ಜಮಾಯಿಸಿದರು. ನಿತ್ಯ ರೂಢಿಯ ಪ್ರಕಾರ ಬೆಳಗಿನ ಜಾವದಲ್ಲಿ ನಿತ್ಯ ವೇಳೆಗೆ ಮಸೀದಿಗೆ ಬಂದೆನು. ಮುಕ್ತಾರಾಮ ಮತ್ತಿತರರು ಬಂದು ತಮ್ಮ ಸ್ವಸ್ಥಾನವನ್ನು ಅಲಂಕರಿಸಿದರು. ಕೆಲವರು ತಂಬಾಕನ್ನು ತಮ್ಮ ಅಂಗೈಯಲ್ಲಿ ಉಜ್ಜುತ್ತಿದ್ದರು. ಕೆಲವರು ಬಾಬಾರವರ ಚಿಲುಮೆಗೆ ತುಂಬಿಸುತ್ತಿದ್ದರು. ಕೆಲವರು ಬಾಬಾರವರ ಕಾಲು ಕೈಗಳನ್ನು ಒತ್ತುತ್ತಿದ್ದರು. ಈ ರೀತಿ ಎಲ್ಲರೂ ಅವರ ಸೇವೆಯಲ್ಲಿ ತತ್ಪರರಾಗಿದ್ದರು. ಬಾಬಾರವರು ಎಲ್ಲ ಅಂತರಾಳದ ಯೋಚನೆಗಳನ್ನು ಅರಿತವರು. ಮೃದುವಾಗಿ ಪ್ರಶ್ನಿಸಿದರು, ವಾಡೆಯಲ್ಲಿ ನಿನ್ನೆ ರಾತ್ರಿ ಏನು ಚರ್ಚೆ ನಡೆಯಿತು? ಅನಂತರ ನಾನು ಬಾಬಾರವರಿಗೆ ಅಲ್ಲಿ ಏನೇನು ನಡೆಯಿತು ಎಂಬುದನ್ನು ವಿವರವಾಗಿ ಯಥಾವತ್ತಾಗಿ ತಿಳಿಸಿದನು. ಅಂತಹ ಸಂದರ್ಭಗಳಲ್ಲಿ ಒಂದು ಹಾವನ್ನು ಕೊಲ್ಲಬಹುದೇ ಅಥವಾ ಬೇಡವೇ ಎಂದು ಕೇಳಿದನು. ಆದರೆ ಬಾಬಾರವರು ಕೇವಲ ಒಂದು ಸ್ಥಿತಿಯನ್ನೇ ತಳೆದರು. ಏನೆಂದರೆ, ದೇವರು ಹಾವು ಮತ್ತು ಚೇಳು ಎಲ್ಲದರಲ್ಲಿಯೂ ಇದ್ದಾನೆ ಮತ್ತು ಸರ್ವ ಜೀವಿಗಳಲ್ಲಿಯೂ ಇದ್ದಾನೆ. ಆದ್ದರಿಂದ ನಾವು ಎಲ್ಲವನ್ನೂ ಪ್ರೀತಿಸಬೇಕು. ಪರಮಾತ್ಮನು ಜಗತ್ತಿಗೆ ಸೂತ್ರಧಾರ. ಎಲ್ಲವೂ ಅವನ ಆಜ್ಞಾನುವರ್ತಿಯೇ. ಹಾವಾಗಿರಲಿ ಅಥವಾ ಚೇಳಾಗಿರಲಿ ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯಲು ಸಾಧ್ಯವಿಲ್ಲ. ಆದುದರಿಂದ ನಾವು ಎಲ್ಲ ಜೀವಿಗಳಲ್ಲಿಯೂ ದಯ ತೋರಿಸಬೇಕು ಮತ್ತು ಅವುಗಳನ್ನು ಪ್ರೀತಿಸಬೇಕು. ಹಿಂಸೆಯನ್ನು ಬಿಟ್ಟು ಬಿಡಿ ಮತ್ತು ತಾಳ್ಮೆಯಿಂದಗಿರಿ. ದೇವರು ಎಲ್ಲರನ್ನೂ ರಕ್ಷಿಸುವನು. ಸಾಯಿಬಾಬಾರ ಈ ತರಹದ ಕಥೆಗಳನ್ನು ಅದೆಷ್ಟು ನಿರೂಪಿಸಲಿ. ಆದುದರಿಂದ ಶ್ರೋತೃಗಳು ಅವುಗಳಲ್ಲಿನ ತತ್ವಗಳನ್ನು ಗ್ರಹಿಸಬೇಕು. ಮುಂದಿನ ಅಧ್ಯಾಯ ಇದಕ್ಕಿಂತಲೂ ಹೆಚ್ಚು ಮಧುರವಾಗಿದೆ. ಅದರಲ್ಲಿ ಬರುವ ಒಂದು ಪ್ರಸಂಗದಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳು ಜೊತೆಯಾಗಿ ಒಬ್ಬ ಭಕ್ತನಲ್ಲಿದ್ದು ಭಕ್ತನಾದ ದೀಕ್ಷಿತನು ಇವುಗಳ ಬಲದ ಮೇಲೆ ಯಾವ ರೀತಿ ಒಂದು ಮೇಕೆಯನ್ನು ಕೊಲ್ಲಲು ಉದ್ಯುಕ್ತನಾದನು ಎಂದು ಹೇಳುತ್ತದೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಅಕಾಲ ಮೃತ್ಯು ನಿವಾರಣೆ ಎಂಬ 22ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.